ಯೋ ಗೈಸ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಒಂದು ಮೂವಿ ಇವಾಗ ರೀಸೆಂಟ್ ಆಗಿ ಸ್ವಲ್ಪ ವರ್ಷಗಳ ಹಿಂದೆ ರಿಲೀಸ್ ಆಗಿದ್ದ ಮೂವಿ. ತುಂಬಾನೇ ಬೋಲ್ಡ್ ಆಗಿರುವ ಮೂವಿ. ಹೆಂಗಸರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇರ್ತಿದೆ ಅನ್ನೋದನ್ನ ಹೇಳುವ ಮೂವಿ. ಆದ್ರೆ ಏನು ಕಾಮಿಡಿಯಾಗಿ ತಗೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಬಲ್ಗರ್ ಆಗಿ ಈ ಮೂವಿಯನ್ನ ಮಾಡಿದ್ದಾರೆ. ಆದ್ರೆ ಆದಷ್ಟು ನಾವು ಎಲ್ಲವನ್ನು ಸೆನ್ಸರ್ ಮಾಡಿ ಎಲ್ಲರ ಕೈಯಲ್ಲೂ ನೋಡೋಕೆ ಆಗೋ ರೀತಿ ಮಾತಾಡಿನೇ ಈ ವಿಡಿಯೋವನ್ನ ಮಾಡೋಣ. ಶಾರ್ಟ್ ಆಗಿ ಕಂಪ್ಲೀಟ್ ಮಾಡ್ಬಿಡ್ತೀನಿ, ತುಂಬಾನೇ ಲೆಂತಿ ಆಗಲ್ಲ, ತಗೊಂಡು ಹೋಗೋದಿಲ್ಲ ಅಷ್ಟೇ. ಈ ಮೂವಿ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಅಷ್ಟೇ ಫುಲ್ ಲೆಂತಿ ಆಗ್ಬಿಡುತ್ತೆ ವಿಡಿಯೋ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಸ್ಕೂಲಲ್ಲಿ ನಡೆಯುವ ಪ್ರೋಗ್ರಾಮ್ ಅಲ್ಲಿ ನಮ್ಮ ಹೀರೋಯಿನ್ ಗರುಡನ ಗೆಟಪ್ ಅನ್ನ ಹಾಕೊಂಡು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಮೇಲ್ಗಡೆ ಸುತ್ತಾಡ್ತಿರ್ತಾಳೆ. ಕೆಳಗಡೆ ಮಗು ಇಲ್ಲದೆ ಇರುವ ಒಂದು ಕಪಲ್ಸ್ ಮಗು ಬೇಕು ಅಂತ ಅಲ್ಲಿರುವ ಋಷಿಮುನಿ ಅವರ ಹತ್ರ ಕೇಳ್ತಿರ್ತಾರೆ. ಅದಕ್ಕೆ ಋಷಿಮುನಿಯ ಕಪಲ್ಸ್ ಕೈಗೆ ಒಂದು ಹಣ್ಣನ್ನ ಕೊಟ್ಟು ಇದನ್ನ ತಿಂದ್ರೆ ನಿಮಗೆ ಮಗು ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಮೇಲಿರುವ ಗರುಡನ ಗೆಟಪ್ ಅನ್ನ ಹಾಕೊಂಡಿರುವ ನಮ್ಮ ಹೀರೋಯಿನ್ ಅವಳಿಗೆ ಏನು ಒಂದು 8 ವರ್ಷ ಇರುತ್ತಾ. ಸೊ ಹಾಗಿರುವ ಕ್ಯಾರೆಕ್ಟರ್ ಏನು ಋಷಿಮುನಿ ತಪ್ಪಾಗಿ ಹೇಳ್ತಿದ್ದೀರಲ್ಲ, ಹಣ್ಣನ್ನ ತಿಂದ್ರೆ ಎಲ್ಲ ಮಗು ಆಗೋದಿಲ್ಲ, ಒಂದು ಗಂಡು ಮತ್ತೆ ಹೆಂಗಸು ಒಂದಾಗಿದ್ರೆ ಮಾತ್ರವೇ ಮಗು ಎಲ್ಲ ಆಗುತ್ತೆ ಅಂತ ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತಿರ್ತಾಳೆ ಚಿಕ್ಕ ಹುಡುಗಿ. ಅದನ್ನ ಕೇಳಿದ ತಕ್ಷಣ ಸ್ಟೇಜ್ ಅಲ್ಲಿ ಇರೋರಿಂದ ಅದನ್ನ ನೋಡೋದಕ್ಕೆ ಕೂತಿರುವ ಆಡಿಯನ್ಸ್ ಇಂದ ಎಲ್ಲರೂ ಟೀಚರ್ಸ್ ಎಲ್ಲರೂ ಶಾಕ್ ಆಗ್ಬಿಡ್ತಾರೆ. ಅಷ್ಟೇ ಅಮ್ಮನನ್ನ ಕರ್ಸ್ಬಿಡ್ತಾರೆ ಹೆಡ್ ಮಾಸ್ಟರ್ ರೂಮಿಗೆ. ಅಮ್ಮ ಮಗಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿರೋರೆಲ್ಲ ನಮ್ಮ ಹುಡುಗಿಯನ್ನ ನೋಡಿ ಮಗಳನ್ನ ಹೇಗೆ ಸಾಕಿದಾಳೆ ನೋಡ ಅಮ್ಮ ಅಂತ ಹುಡುಗಿಗೂ ಬೈಗುಳ, ಹುಡುಗಿ ಅಮ್ಮನಿಗೂ ಬೈಗುಳ. ನಮ್ಮ ಹೀರೋಯಿನ್ ಅವರ ಅಜ್ಜಮ್ಮನೂ ಅಲ್ಲಿಗೆ ಬಂದಿರ್ತಾರೆ. ಬಾ ಟೈಮ್ ಆಯ್ತು ಅಂತ ಮೊಮ್ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಯಾರ ಹತ್ರ ಇಂದ ಈ ಕೆಟ್ಟ ವಿಷಯಗಳನ್ನೆಲ್ಲ ನೀನು ಕಲ್ತ್ಕೊಂಡೆ ಮಗು ಅಂತ ಕೇಳಿದ್ರೆ ಹೆಡ್ ಮಾಸ್ಟರ್ ನಮ್ಮ ಅಮ್ಮ ಅವರ ಹತ್ರ ಇಂದಾನೆ ಕಲ್ತ್ಕೊಂಡೆ ಅಂತ ಹುಡುಗಿ ಹೇಳ್ತಾಳೆ. ಅಮ್ಮನಿಗೆ ಕೆಮ್ಮೆನೆ ಬಂದ್ಬಿಡುತ್ತೆ. ಆಕ್ಚುಲಿ ಅವರು ಒಂದು ಕ್ಲಿನಿಕ್ ಅನ್ನ ರನ್ ಮಾಡ್ತಿದ್ದಾರೆ. ಅದೇ ಹುಡುಗರಿಗೆ ಲಾಂಗ್ ಟೈಮ್ ರನ್ನಿಂಗು ಕಂಪ್ಲೀಟ್ಲಿ ಸ್ಟ್ಯಾಂಡಿಂಗು ಅಂತ ಆ ವಿಷಯಕ್ಕಾಗಿ ಹುಡುಗರಿಗೆ ಮೆಡಿಸಿನ್ಸ್ ಅನ್ನೆಲ್ಲ ಮಾರ್ತಾರಲ್ಲ, ಅದೇ ವಯಾಗರ. ಆ ತರನೇ ಈ ಅಮ್ಮ ಅವರು ಲೇಡೀಸ್ ಗಾಗಿ ಒಂದು ಕ್ಲಿನಿಕ್ ಅನ್ನ ರನ್ ಮಾಡ್ತಿದ್ದಾರೆ. ಹುಡುಗರು ಆ ಕ್ಲಿನಿಕ್ ಗೆ ಬರ್ಬೋದು, ಆದ್ರೆ ಮೇಜರ್ ಕಾನ್ಸೆಪ್ಟ್ ಲೇಡೀಸ್ ಗೆನೆ ಇಂಪಾರ್ಟೆನ್ಸ್. ಅಲ್ಲಿಗೆ ಬರುವ ಪೇಷಂಟ್ಸ್ ಗೆ ಈ ಅಮ್ಮ ಅವರು ಕ್ಲಾಸ್ ಅನ್ನ ತಗೋಬೇಕಾದ್ರೆ ಅವು ಎಲ್ಲವನ್ನು ಈ ಚಿಕ್ಕ ಹುಡುಗಿ ಕಿವಿಯಲ್ಲಿ ಕೇಳಿಸ್ಕೊಬಿಟ್ಟಿದ್ದಾಳ ಅನ್ಸುತ್ತೆ. ಆದ್ರಿಂದ ಚಿಕ್ಕ ವಯಸ್ಸಿನಲ್ಲಿ ಆ ಹುಡುಗಿಗೆ ಎಲ್ಲ ವಿಷಯಗಳ ಬಗ್ಗೆನೂ ಗೊತ್ತಾಗ್ಬಿಟ್ಟಿದೆ. ಇವೆಲ್ಲ ತಪ್ಪು, ಇದಕ್ಕೆಲ್ಲ ನೀನು ಸಾರಿಯನ್ನ ಕೇಳಲೇಬೇಕು, ಆವಾಗ್ಲೇನೆ ನಿನ್ನನ್ನ ಮತ್ತೆ ಸ್ಕೂಲ್ ಒಳಗಡೆ ನಾವು ಅಲೋ ಮಾಡೋದಕ್ಕೆ ಆಗುತ್ತೆ ಅಂತ ಹೆಡ್ ಮಾಸ್ಟರ್ ಹೆದರ್ಸ್ತಾರೆ. ಅದಕ್ಕೆ ಅಜ್ಜಮ್ಮ ಸಾರಿ ತಾನೆ, ಎಲ್ಲಿ ಬೇಕಾದ್ರೂ ನಾವು ಬಂದು ಕೇಳ್ತೀವಿ ಅಂತ ಅಸಾಲ್ಟ್ ಆಗಿ ಹೇಳ್ತಾರೆ. ಆದ್ರೆ ಆವಾಗ ಅಮ್ಮ ನನ್ನ ಮಗಳು ಅಂತದ್ದು ಏನನ್ನ ತಪ್ಪನ್ನ ಮಾಡಿದ್ಲೋ, ಅವಳು ಹೇಳಿದ್ದು ಕರೆಕ್ಟ್ ತಾನೆ, ಯಾವುದೇ ತಪ್ಪಾದ ಮ್ಯಾಟರ್ ಬಗ್ಗೆ ಅವಳು ಮಾತಾಡ್ಲಿಲ್ಲ, ತಪ್ಪಾದ ವಿಷಯವನ್ನ ಅವಳು ಹೇಳಿಲ್ಲ, ಆಮೇಲೆ ಏನಕ್ಕಾಗಿ ಸಾರಿಯನ್ನ ಕೇಳ್ಬೇಕು ಅಂತ ಕೇಳ್ತಾರೆ. ಆದ್ರೆ ಅಜ್ಜಮ್ಮ ಅದೆಲ್ಲ ಆಗೋದಿಲ್ಲ ಅಮ್ಮ, ನಾವು ಸಾರಿಯನ್ನ ಕೇಳ್ಬಿಟ್ಟು ನೆಕ್ಸ್ಟ್ ವಿಷಯಕ್ಕೆ ಹೋಗೋಣ, ಇಲ್ಲಾಂದ್ರೆ ಮಗಳ ಸ್ಟಡೀಸ್ ಹಾಳೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ದಿನ ಬೆಳಗ್ಗೆ ಎಲ್ಲರ ಮುಂದೆನೂ ಸಾರಿಯನ್ನ ಕೇಳೋದಕ್ಕಾಗಿ ನಮ್ಮ ಹುಡುಗಿ ಬಂದು ನಿಂತ್ಕೋತಾಳೆ. ಎಲ್ಲರೂ ನನ್ನನ್ನ ಕ್ಷಮಿಸ್ಬಿಡಿ, ನಾನು ತಪ್ಪಾಗಿರುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬಿಟ್ಟೆ ಅಂತ ಆ ಮಗು ಹೇಳುತ್ತೆ. ಆವಾಗ ಕೆಲವೊಂದು ಗಲಾಟೆ ಮಾಡುವ ತುಂಟ ಮಕ್ಕಳು ಇರುತ್ತೆ ಅಲ್ವಾ, ಲೂಸರ್ ಕನ್ನಿಕಾ ಅಂತ ನಮ್ಮ ಹೀರೋಯಿನ್ ಅನ್ನ ಲೂಸರ್ ಅಂತ ಕರೆಯೋದಕ್ಕೆ ಶುರು ಮಾಡ್ಕೋತಾರೆ. ನಮ್ಮ ಹೀರೋಯಿನ್ ಅವರ ಅಮ್ಮ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ಅನ್ನ ಬಾಡಿಗೆಗೆ ತಗೊಂಡು ಸ್ಟೇ ಆಗಿರ್ತಾರೆ. ಡೈಲಿ ಅಮ್ಮ ಮನೆಗೆ ಬರ್ಬೇಕಾದ್ರೆ ಯಾವ್ದಾದ್ರೂ ಒಬ್ಬ ಬಾಯ್ ಫ್ರೆಂಡ್ ಅನ್ನ ಹಿಡ್ಕೊಂಡು ಕರ್ಕೊಂಡು ಬಂದ್ಬಿಡ್ತಾರೆ ಮನೆಗೆ. ಆವಾಗ ಸುತ್ತ ಇರೋರು ಓನರ್ ಎಲ್ಲ ಇಲ್ಲಿ ನೋಡಿ, ಸಿಂಗಲ್ ಪೇರೆಂಟ್ ಗೆ ನಾವು ಮನೆಯನ್ನ ಬಾಡಿಗೆಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ನಾವು ಅವಾಗ್ಲೇನೆ ಹೇಳಿದ್ವಿ, ಆದ್ರೆ ನಿಮ್ಮನ್ನ ನೋಡಿದ್ರೆ ಡೈಲಿ ಯಾರಾದ್ರೂ ಒಬ್ಬ ಬಾಯ್ ಫ್ರೆಂಡ್ ಅನ್ನ ಕರ್ಕೊಂಡ್ ಬರ್ತಿದ್ದೀರಲ್ಲ ಮನೆಗೆ, ಇವೆಲ್ಲ ಸರಿ ಬರೋದಿಲ್ಲ, ನೋಡ್ಕೊಳ್ಳಿ ಹುಷಾರು ಅಂತ ಹೆದರ್ಸಿ ಹೋಗ್ತಾರೆ ಪಕ್ಕದ ಮನೆಯವರು. ಅಜ್ಜಮ್ಮ ಇದನ್ನೆಲ್ಲ ನೋಡಿ ತುಂಬಾನೇ ಕೋಪ ಮಾಡ್ಕೋತಾರೆ. ತನ್ನ ಮಗಳು ಈ ರೀತಿ ಎಲ್ಲ ಇರ್ತಿದಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಇವಾಗ ನಮ್ಮ ಹೀರೋಯಿನ್ ಚೆನ್ನಾಗಿ ಬೆಳೆದು ಒಂದು ಟೀನೇಜ್ ಹುಡುಗಿ ಆಗ್ಬಿಟ್ಟಿದ್ದಾಳೆ. ಒಬ್ಬ ಹುಡುಗನನ್ನ ಲವ್ ಮಾಡ್ತಿದ್ದಾಳೆ ಅನ್ಸುತ್ತೆ. ಕ್ರಶ್ ಲವ್ ಅಂತೆಲ್ಲ ಹೇಳೋದಕ್ಕೆ ಆಗೋದಿಲ್ಲ. ಆವಾಗ ನಮ್ಮ ಹೀರೋಯಿನ್ಗೆ ಲೂಸರ್ ಅಂತ ಹೆಸರನ್ನ ಇಟ್ಟಿದ್ರಲ್ವಾ, ಇವಾಗ ಅವಳಿಗೆ ಕಣ್ಣಿ ಅಂತ ಹೆಸರು, ಅಂದ್ರೆ ವರ್ಜಿನ್. ಎಲ್ಲರೂ ಹೆಲೋ ಕಣ್ಣಿ, ಹಾಯ್ ಕಣ್ಣಿ ಅಂತಾನೆ ಮಾತಾಡಿಸ್ತಾರೆ. ಎಲ್ಲರೂ ಇವಳನ್ನ ನೋಡಿ ಯಾವಾಗ್ಲೂ ನಗಾಡ್ತಾನೆ ಇರ್ತಾರೆ. ಯಾಕೆಂದ್ರೆ ಆ ಇನ್ಸಿಡೆಂಟ್ ಗೆ ನಂತರ ಎಲ್ಲದ್ರಲ್ಲೂ ಕರೆಕ್ಟ್ ಆಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು ಅಂತ ಅನ್ಕೋತಾಳೆ. ಮದ್ವೆಗೆ ಮುಂಚೆನೆ ಎಲ್ಲವೇ ತಪ್ಪು ಅಂತ ಅಜ್ಜಿ ಅವರು ಹೇಳಿದ ಮಾತನ್ನ ಕೇಳಿ, ಒಳ್ಳೆ ಅಡ್ವೈಸ್ ಅನ್ನ ಕೇಳಿ ಕರೆಕ್ಟ್ ಆದ ಹುಡುಗಿಯಾಗಿನೇ ಇರ್ತಿದ್ದಾಳೆ ನಮ್ಮ ಹುಡುಗಿ. ಆದ್ರೆ ಸುತ್ತ ಇರುವ ಹುಡುಗರೆಲ್ಲ ನಮ್ಮ ಹುಡುಗಿಯನ್ನ ಬಿಡ್ತಿದಾರ. ತುಂಬಾನೇ ಸ್ಟ್ರಿಕ್ಟ್ ಆಗಿದ್ರೆ ಕಣ್ಣಿ ಅಂತ ಹೆಸರನ್ನ ಇಟ್ಟು ಅವಮಾನ ಮಾಡ್ತಾರೆ ಅಥವಾ ಲೂಸರ್ ಅಂತ ಕರೀತಿರ್ತಾರೆ. ಇವ್ರಗಳ ಕಾಟವನ್ನ ತಡ್ಕೊಳಕ್ಕೆ ಆಗದೆ ನಮ್ಮ ಹುಡುಗಿನುವೆ ಇವ್ರುಗಳು ಎಲ್ಲರೂ ನಮ್ಮನ್ನ ಸ್ಟ್ರಿಕ್ಟ್ ಆಗಿರೋದ್ರಿಂದ ಲೂಸರ್ ಅಂತ ಹೇಳ್ತಾರೆ, ಕಣ್ಣಿ ಅಂತ ಕರೀತಿದ್ದಾರೆ. ಬೆಟರು ನಾವು ಸ್ವಲ್ಪ ಕೆಳಗಡೆ ಡ್ರಾಪ್ ಆಗೋಣ, ಬಿಟ್ಕೊಟ್ಟು ಹೋಗೋಣ ಅಂತ ಅನ್ಕೋತಾಳೆ. ಆದ್ರಿಂದ ಕ್ರಶ್ ಹುಡುಗ ಇವಾಗ ಚೆನ್ನಾಗಿ ಎಂಜಾಯ್ ಮಾಡ್ತಾನೆ. ಆದ್ರೆ ನಮ್ಮ ಹುಡುಗಿ ಹಾಗೆ ಏನೋ ದೊಣ್ಣೆ ರೀತಿ ಬಿದ್ದಿರ್ತಾಳೆ. ಆರ್ ಯು ಹ್ಯಾಪಿ ಅಂತ ಸುಮ್ನೆ ಮಾತಿಗೆ ಒಂದು ಮಾತನ್ನ ಕೇಳ್ಬಿಟ್ಟು ಆ ಹುಡುಗ ಅಲ್ಲಿಂದ ಹೊರಟು ಬಿಡ್ತಾನೆ. ಆದ್ರೆ ಶಿ ಇಸ್ ನಾಟ್ ಹ್ಯಾಪಿ, ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆವಾಗ ಅವಳಿಗೆ ಟೀನೇಜ್ ವಯಸ್ಸಿನಲ್ಲಿ ನಡೆದಿದ್ದು ಇವಾಗ ಇವಳಿಗೆ 25 ವರ್ಷದಲ್ಲೂ ನಡೀತಿರುತ್ತೆ. ಆವಾಗ ಟೀನೇಜ್ ಹುಡುಗ ಕ್ರಶ್, ಆದ್ರೆ ಇವಾಗ 25 ವರ್ಷದಲ್ಲಿ 55 ವರ್ಷ ಆಗಿರುವ ಒಬ್ಬ ಮುದುಕನನ್ನ ಏನಕ್ಕಾಗಿ ಸೆಲೆಕ್ಟ್ ಮಾಡಿದಾಳೆ ಅಂತ ಗೊತ್ತಿಲ್ಲ. ಕತೆಯಾಗಿ ಮಾತಾಡಿ ಪ್ರೊಫೆಸರ್ ನಮ್ಮ ಹುಡುಗಿಯನ್ನ ಪಿಕಪ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ನನ್ನನ್ನ ಮದುವೆ ಮಾಡ್ಕೋತೀಯ ಅಂತ ಕೂಡ ಪ್ರೊಫೆಸರ್ ಕೇಳ್ಬಿಡ್ತಾರೆ. ಅಲ್ಲಿ ಪ್ರೊಫೆಸರ್ ಅವರ ಅಜ್ಜಮ್ಮ ಕೂಡ ಇರ್ತಾರೆ. ಪ್ರೊಫೆಸರ್ ಈ ರೀತಿ ಹುಡುಗಿಯರನ್ನ ಕರ್ಕೊಂಡು ಬರೋದು ಹೋಗೋದು ಅಂತ ಇರುವ ವಿಷಯ ಅವರಿಗೆ ಆಲ್ರೆಡಿ ಗೊತ್ತಿದೆ, ಏನು ಅವರಿಗೆ ಹೊಸದಿಲ್ಲ. ಆದ್ರಿಂದ ಪ್ರೊಫೆಸರ್ ಅನ್ನ, ಲೋ ಮಗ, ಈ ಏಜ್ ಅಲ್ಲಿ ನಿನಗೆ ಇವೆಲ್ಲ ಬೇಕೇನೋ, ಏನಪ್ಪಾ ಆಟ ಆಡಿದ್ರಲ್ಲಿ ಬೆನ್ನು ನೋವಾಗ್ಬಿಟ್ಟಿದ್ಯಾ, ನಾನ್ ಬೇಕಾದ್ರೆ ಮಸಾಜ್ ಮಾಡ್ಕೊಡ್ಲಾ ಅಂತ ಅಜ್ಜಿ ಪ್ರೊಫೆಸರ್ ಗೆ ಮಸಾಜ್ ಮಾಡಿ ಕೊಡ್ತಿರ್ತಾರೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಇಲ್ಲೇ ನಾವು ಮಿಸ್ಟೇಕ್ ಮಾಡ್ತಿದೀವಿ ಅಂತ ಅನ್ಕೊಂಡು ನೆಕ್ಸ್ಟ್ ತನ್ನ ಏಜ್ ಗೆ ತಕ್ಕಿದಂತೆ ಒಬ್ಬ ಸೌಂದರ್ಯವಾಗಿರುವ ಹುಡುಗನನ್ನ ಸೆಲೆಕ್ಟ್ ಮಾಡ್ತಾಳೆ. ನಿನ್ನಂತಹ ಒಬ್ಬ ಹುಡುಗ ಸಿಕ್ಕಿದಕ್ಕೆ ನಾನು ತುಂಬಾನೇ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿ ಆ ಹುಡುಗನ ಜೊತೆ ಜಾಲಿಯಾಗಿ
ಆಗಿರೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆ ಹುಡುಗ ನಮ್ಮ ಹುಡುಗಿ ಯಾವಾಗ ಬಂದ್ರುವೆ ಇವತ್ತು ಬೇಡ, ಇವತ್ತಿಲ್ಲ, ಇವತ್ತಾಗೋದಿಲ್ಲ ಅಂತ ಹೇಳ್ಕೊಂಡೇ ಇರ್ತಾನೆ. ಅದಕ್ಕೆ ಟೆನ್ಷನ್ ಆದ ನಮ್ಮ ಹುಡುಗಿ, ಏನು ನನಗೆ ಮೋಸ ಮಾಡ್ತಿದ್ಯಾ, ನನಗೆ ದ್ರೋಹ ಮಾಡ್ತಿದ್ಯಾ, ನನ್ನನ್ನ ಬಿಟ್ಟು ಬೇರೆ ಯಾವ್ದಾದ್ರು ಹುಡುಗಿ ಇರ್ತಿದ್ದಾಳ, ಯಾರನ್ನಾದ್ರೂ ಯಾವಳನ್ನಾದ್ರೂ ಲವ್ ಮಾಡ್ತಿದ್ಯಾ ಅಂತ ಹುಡುಗಿ ಕಿರ್ಚ್ಕೊಂಡ್ ಕೇಳಿದ್ರೆ ನೀನೊಬ್ಳು ಡೌಟ್ ಪಾರ್ಟಿ ಅಂತ ಹೆಸರನ್ನ ಕಟ್ತಾನೆ ಹುಡುಗ. ನಂತರ ಸ್ವಲ್ಪ ವರ್ಷಗಳನ್ನ ಬಿಟ್ಟು ಪಬ್ಬಿಗೆ ಹೋಗಿದ್ದ ಹುಡುಗಿ ಓ ಅಂತ ಅಳ್ತಾ ಕೂತಿರ್ತಾಳೆ. ಇದನ್ನು ನೋಡಿ ಸೀರಿಯಸ್ ಆಗಿರುವ ಮೂವಿ ಅಂತ ಅನ್ಕೋಬೇಡಿ, ಮೂವಿ ಪೂರ್ತಿ ಈ ರೀತಿನೇ ಬರ್ತಿರುತ್ತೆ ಸೀನ್ಸ್. ಕಾಮಿಡಿ ಮೂವಿನೇ ಓ ಅಂತ ಅಳ್ತಿರ್ತಾಳೆ. ಯಾಕೆಂದ್ರೆ ಇವತ್ತಿಗೆ ಅವಳಿಗೆ 30 ವರ್ಷ ಆಗ್ತಿದೆ ಅಂತೆ. ಆದ್ರೂ ಕಂಪ್ಲೀಟ್ ಆಗಿ ತುಂಬಾನೇ ಸ್ಯಾಟಿಸ್ಫೈಡ್ ಆಗಿ ಅವಳು ಇದ್ದಿದ್ದೇ ಇಲ್ವಂತೆ ಅಂತ ಹೇಳಿ ಜೋರಾಗಿ ಕಿರ್ಚಿ ಅಳ್ತಿರ್ತಾಳೆ. ಆವಾಗ ಅವಳ ಜೊತೆಗೆ ತುಂಬಾನೇ ಅವಳಿಗೆ ಕ್ಲೋಸ್ ಆಗಿರುವ ಅವಳ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಇಬ್ಬರು. ಅವರಿಬ್ಬರಿಗೂ ಮದುವೆ ಆಗ್ಬಿಟ್ಟಿದೆ, ಒಬ್ಬಳಿಗೆ ಮಗುನೇ ಇರ್ತಿದೆ. ಇಲ್ಲಿಟ್ಟೇನೆ ಅವಳ ಫ್ರೆಂಡ್ಸ್ ಗಳ ಹತ್ರ ವಿಷಯವನ್ನೇ ಹೇಳ್ಕೊತಾಳೆ. ಇಲ್ಲಿವರೆಗೂ ನಾನು ಸ್ಯಾಟಿಸ್ಫೈಡ್ ಆಗಿ ಇದ್ದಿದ್ದಿಲ್ಲ ಅಂತ ಹೇಳಿ ಅಳ್ತಿರ್ತಾಳೆ. ಏನಮ್ಮ ಹೇಳ್ತಿದ್ಯಾ, ಒಂದು ಸಲ ಕೂಡ ನೀನು ಸ್ಯಾಟಿಸ್ಫೈಡೇ ಆಗಿಲ್ವಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತಾಳೆ. ನಿನಗೇನೆ ತುಂಬಾನೇ ಬಾಯ್ ಫ್ರೆಂಡ್ಸ್ ಎಲ್ಲ ಇರ್ತಿದ್ರಲ್ಲ, ಒಬ್ಬರು ಕೂಡ ನಿನ್ನ ಸ್ಯಾಟಿಸ್ಫೈ ಮಾಡಿಲ್ಲ. ಹೌದು ಕಣೆ, ಇಲ್ಲ ಅಂತ ಹೇಳ್ತಾಳೆ. ಸರಿ ಬಿಡು, ಅಷ್ಟೇ ತಾನೇ, ನಿನಗೆ ಒಂದು ಸೂಪರ್ ಆಗಿರುವ ಬಾಯ್ ಫ್ರೆಂಡ್ ಅನ್ನ ನಾವು ರೆಡಿ ಮಾಡಿ ಕೊಡ್ತೀವಿ. ಇಲ್ಲಿ ಒಬ್ಬ ಡುಮ್ಮಕ್ಕೆ ದಪ್ಪಕ್ಕೆ ಇರ್ತಿದ್ದಾನೆ ಅಲ್ವಾ, ಇವನು ನಮ್ಮ ಹೀರೋಯಿನ್ ಅವಳ ಕ್ಲೋಸ್ ಫ್ರೆಂಡ್ ಒಬ್ಬಳು ಸಣ್ಣಕ್ಕೆ ಇರ್ತಿದ್ದಲ್ಲ ಸೊಣಕ್ಲಾ, ಅವಳ ಹಸ್ಬೆಂಡ್. ಸೊಣಕ್ಲಾ ಫ್ರೆಂಡಿಗೆ ದಪ್ಪಕ್ಕಿರುವ ಡುಮ್ಮ ಹಸ್ಬೆಂಡ್. ಅವರುಗಳ ಒಳಗಡೆ ಅಷ್ಟೇನು ಕಮ್ಯುನಿಕೇಶನ್ ಸರಿ ಇರಲ್ಲ, ಯಾವಾಗ್ಲೂ ಸುಮ್ನೆ ಜಗಳ ಮಾಡ್ಕೊತಾನೆ ಇರ್ತಾರೆ. ನಂತರ ನಮ್ಮ ಹೀರೋಯಿನ್ಗೆ ಬ್ಯಾಕ್ಸ್ ಅನ್ನ ಹಾಕಿ ಹಾಗೆ ಮೈಯಲ್ಲಿರುವ ಕೂದಲನ್ನೆಲ್ಲ ಕಿತ್ತು ತೆಗಿತಾರೆ. ಬಾರ್ರೆ ಸ್ಯಾಟಿಸ್ಫೈ ಆಗೋದಕ್ಕೆ ಬಾರಿ ಅನ್ನೋ ರೀತಿ ಒಂದು ಸಾಂಗ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕ್ಬಿಟ್ಟು ನಮ್ಮ ಹುಡುಗಿಯನ್ನ ರೆಡಿ ಮಾಡ್ತಿರ್ತಾರೆ. ಮೈಯಲ್ಲಿರುವ ಕೂದಲು ಎಲ್ಲವನ್ನು ತೆಗೆದುಬಿಟ್ಟು ಅವಳನ್ನ ರೆಡಿ ಮಾಡಿದ್ದಾರೆ. ನಂತರ ಅರ್ಜುನ್ ಅವನು ಒಬ್ಬ ಹುಡುಗನನ್ನ ಫೋನ್ ಅಲ್ಲಿ ಇಂಟ್ರೋ ಕೊಟ್ಟಿರ್ತಾರೆ. ಇವತ್ತು ಅವನು ಪಬ್ಬಿಗೆ ಬರ್ತಾನೆ ಅನ್ಸುತ್ತೆ, ನಮ್ಮ ಹೀರೋಯಿನ್ ಅನ್ನ ವಿಶ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾನೆ ಅನ್ಸುತ್ತೆ. ನಂತರ ನಮ್ಮ ಹೀರೋಯಿನ್ ಅನ್ಕೊಳ್ಳೋದು ಎಲ್ಲವೇ ನಡೆಯುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಫ್ರೆಂಡ್ಸ್. ಅದೇ ತರ ನಮ್ಮ ಹೀರೋಯಿನ್ ತುಂಬಾನೇ ಖುಷಿಯಾಗಿನೇ ಪಬ್ಬಿಗೆ ಬರ್ತಾಳೆ. ಫ್ರೆಂಡ್ಸ್ ತುಂಬಾನೇ ಕ್ಯೂರಿಯಾಸಿಟಿಯಿಂದ ನೋಡ್ತಿರ್ತಾರೆ. ಅದೇ ತರ ಅರ್ಜುನ್ ಅನ್ನುವ ಹುಡುಗನು ತುಂಬಾನೇ ಸ್ಮಾರ್ಟ್ ಆಗಿ ಹ್ಯಾಂಡ್ಸಮ್ ಆಗಿ ಬರ್ತಾನೆ. ಸೂಪರ್ ಆಗಿದ್ದಾನೆ ಅಂತ ನಮ್ಮ ಹುಡುಗಿಯರು ನೋಡ್ತಾನೆ ಇರ್ಬೇಕಾದ್ರೆ ಆವಾಗ ಅರ್ಜುನ್ ಅವನ ಜೊತೆಗೇನೆ ಗರ್ಲ್ ಫ್ರೆಂಡ್ ಅಂತ ಒಬ್ಬಳು ಹುಡುಗಿಯನ್ನ ಕರ್ಕೊಂಡು ಬಂದಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ಸ್ ಅವನನ್ನ ಸೆಪರೇಟ್ ಆಗಿ ಕರ್ಕೊಂಡು ಹೋಗಿ, ಏನು ನಿನ್ನನ್ನ ಡೇಟಿಂಗ್ ಆಗಿ ನಾವು ಕರೆದ್ರೆ ನೀನು ಗರ್ಲ್ ಫ್ರೆಂಡ್ ಅಂತ ಒಬ್ಬಳು ಹುಡುಗಿನ ಜೊತೆಗೇನೆ ಕರ್ಕೊಂಡು ಬಂದಿದ್ಯಾ ಅಂತ ಇವ್ರುಗಳು ಕೇಳಿದ್ರೆ, ಅದಕ್ಕೆ ಅರ್ಜುನ್ ಏನೋ ಇವಳ ಜೊತೆ ನಾನು ಡೇಟಿಂಗ್ ಮಾಡೋದಾ, ಈ ಲೂಸರ್ ಕಣ್ಣಿಕಾ ಜೊತೆನಾ, ಈ ಮುದುಕಿನ ಅಂತಾನೆ ಕೇಳ್ಬಿಡ್ತಾನೆ. ಯಾಕೆಂದ್ರೆ ಇವಾಗ ನಮ್ಮ ಹೀರೋಯಿನ್ಗೆ 30+ ಆಗ್ತಾ ಇದೆಯಲ್ಲ, ಅಷ್ಟೇ ಇವಾಗ ಎಲ್ಲವೇ ನಮ್ಮ ಹೀರೋಯಿನ್ಗೆ ಅರ್ಥ ಆಗ್ಬಿಡುತ್ತೆ. ಎಲ್ಲವೇ ಮುಗ್ದೋಯ್ತು, ಇನ್ ಮುಂದೆ ನಮ್ಮ ಲೈಫ್ ಈ ರೀತಿನೇ ಇರುತ್ತೆ ಅಂತ ಅನ್ಕೊಂಡು ನಾರ್ಮಲ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆವಾಗ ಒಬ್ಬಳು ನಮ್ಮ ಹೀರೋಯಿನ್ಗೆ ಒಂದು ಅಡ್ವೈಸ್ ಅನ್ನ ಹಾಕ್ತಾಳೆ. ಯಾರೋದು, ಅದೇ ಅರ್ಜುನ್ ಹುಡುಗ ಕೂಡ ಡೇಟಿಂಗ್ ಆಗಿ ನನ್ನ ಗರ್ಲ್ ಫ್ರೆಂಡ್ ಅಂತ ಒಬ್ಬಳು ಹುಡುಗಿನ ಜೊತೆಗೇನೆ ಕರ್ಕೊಂಡ್ ಬಂದಿರ್ತಾನಲ್ಲ ಆ ಹುಡುಗಿ. ಅದು ಏನು ಇಲ್ಲ, ಕಾಮನ್ ಡೈಲಾಗ್, ನೀನು ನೋಡುವ ಹುಡುಗನಿಗಿಂತ ನಿನ್ನನ್ನ ಲವ್ ಮಾಡುವ ಹುಡುಗನನ್ನ ನೀನು ಸೆಲೆಕ್ಟ್ ಮಾಡು, ಚೂಸ್ ಮಾಡು, ಆವಾಗ್ಲೇ ನಿನ್ನ ಕೈಯಲ್ಲಿ ಜಾಲಿಯಾಗಿ ಇರೋದಕ್ಕೆ ಆಗುತ್ತೆ ಅವನ ಜೊತೆ ಅಂತ ಹೇಳಿ ಒಂದು ಅಡ್ವೈಸ್ ಅನ್ನ ಹೇಳ್ತಾಳೆ. 4ನೇ ಕ್ಲಾಸಿಂದಾನೆ ಒಬ್ಬ ಹುಡುಗ ನಮ್ಮ ಕಣ್ಣಿಕ ಹಿಂದೆನೆ ಸುತ್ತಾಡಿರ್ತಾನೆ. ತುಂಬಾನೇ ಒಳ್ಳೆ ಹುಡುಗ, ಆದ್ರೆ ಅವನು ಅಷ್ಟೊಂದು ಒಳ್ಳೆಯವನಾಗಿರೋದ್ರಿಂದಾನೆ ಇಲ್ಲಿ ನಮ್ಮ ಹೀರೋಯಿನ್ ಮತ್ತೆ ಅವಳ ಜೊತೆಗಿರೋರ್ಗೆ ಎಲ್ಲರಿಗೂ ಅದೇನೇ ಪ್ರಾಬ್ಲಮ್ ಆಗಿರುತ್ತೆ. ಇವಾಗ ಕೂಡ ನೋಡಿ ನಮ್ಮ ಹೀರೋಯಿನ್ ಅವನಿಗೆ ಕಾಲ್ ಅನ್ನ ಮಾಡಿ ಅವನ ಮನೆಗೇನೆ ಡೈರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಹೋಗ್ತಾಳೆ. ಹೊರಗಡೆ ಹಾಲ್ ಅಲ್ಲಿ ಅವನ ಅಮ್ಮ ತಂಗಿ ಎಲ್ಲರೂ ಮಲಗಿರ್ತಾರೆ. ಅವ್ರಗಳ ಕಣ್ಣಿಗೆ ಬೀಳ್ತಿ ಸದ್ದು ಮಾಡದೆ ಹೇಗೋ ಅವನ ರೂಮಿಗೆ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಹುಡುಗ. ಅವನನ್ನ ತಪ್ಪಿಕೊಂಡು ಉಳ್ಳಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಹುಡುಗಿ. ಆವಾಗ ಹುಡುಗ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಹೇಳ್ಬಿಡ್ತಾನೆ, ಏನೇ ಇದ್ರು ಸರಿ, ಏನೇ ನಡೆಯೋದಾಗಿದ್ರು ಸರಿ, ಮದುವೆಗೆ ನಂತರ ಅಂತ ಹೇಳ್ಬಿಡ್ತಾನೆ. ತುಂಬಾನೇ ಪರ್ಫೆಕ್ಟ್ ಆಗಿ ಇರ್ತಾ ಇದ್ದಾನೆ ಹುಡುಗ. ಚೆನ್ನಾಗಿ ಅವನನ್ನ ಬೆಳೆಸಿದ್ದಾರೆ ಆ ತಂದೆ ತಾಯಿ, ಆದ್ರೆ ಓವರ್ ಒಳ್ಳೆಯವನಾಗಿ ಬೆಳೆಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಸೊ ಈ ರೀತಿಯ ಹುಡುಗ ಮಾತಾಡ್ಬೇಕಾದ್ರೆ ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ಓ ಇವನು ಸರಿ ಬರೋದಿಲ್ಲ ಏನಕ್ಕುವೆ ಅಂತ ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಹೋಗ್ಬೇಕಾದ್ರೂ ಅವಳು ಸೈಲೆಂಟ್ ಆಗಿ ಹೋಗ್ಬೇಕಿತ್ತಲ್ವಾ. ಫುಲ್ಲು ಎಣ್ಣೆ ನಿಶೆ, ಹಾಗೆ ಅಮ್ಮ ಮಲಗಿರ್ತಾರೆ ಅಲ್ವಾ, ಅವರ ಕೈಯನ್ನ ಶೂ ಕಾಲಲ್ಲಿ ಚೆನ್ನಾಗಿ ತುಳಿದು ಬಿಡ್ತಾಳೆ. ಅವರು ಆ ಅಂತ ಕಿರ್ಚ್ಕೊಂಡು ಎದ್ದು ಕೂತ್ಕೋತಾರೆ. ಆ ಸದನ ಕೇಳಿ ತಂಗಿನೂ ಎದ್ದು ಕೂತ್ಕೋತಾಳೆ. ಎಲ್ಲರೂ ನಮ್ಮ ಕನಿಕವನ್ನು ನೋಡಿ, ಲೇ ಕನಿಕಾ, ಇಷ್ಟೊತ್ತಲ್ಲಿ ನಿನಗೆ ಏನೇ ಕೆಲಸ ನಮ್ಮ ಮನೆಯಲ್ಲಿ ಅಂತ ಕೇಳ್ಬೇಕಾದ್ರೆ ಹುಡುಗ ಚೆನ್ನಾಗಿ ಹುಷಾರಾಗ್ಬಿಟ್ಟು ಅವಳಿಗೆ ಬರ್ತ್ಡೇ ಅಮ್ಮ, ಸೊ ಕೇಕ್ ಅನ್ನು ಕೊಡೋದಕ್ಕಾಗಿ ಬಂದ್ಲು, ಸೊ ನಾನು ಕರ್ಕೊಂಡು ಹೋಗಿ ಅವಳನ್ನ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಕರ್ಕೊಂಡು ಹೊರಡ್ತಾನೆ. ನಮ್ಮ ಹೀರೋಯಿನ್ ಫುಲ್ಲು ಎಣ್ಣೆಯನ್ನು ಹೊಡ್ಕೊಂಡೆ ಕಾರನ್ನ ಡ್ರೈವ್ ಮಾಡಿ ಬಂದಿರ್ತಾಳೆ. ಆದ್ರಿಂದ ಹುಡುಗ ನಾನು ನಿನ್ನನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ, ನೀನು ಮಲ್ಗು ಅಂತ ಹೇಳ್ಬಿಟ್ಟು ಅವನು ಕಾರನ್ನ ಡ್ರೈವ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾನೆ. ಅವಳ ಮನೆಗೇನೆ ಕರ್ಕೊಂಡು ಬಂದು ಮುಂದೆನೆ ಕಾರನ್ನ ಸ್ಟಾಪ್ ಮಾಡ್ಬಿಟ್ಟು ಹುಡುಗಿಯನ್ನು ಒಳಗಡೆ ಕಳಿಸ್ಬಿಟ್ಟು ಹೊರಡೋಣ ಅಂತ ಅನ್ಕೋತಾನೆ. ಆದ್ರೆ ಇದರ ನಂತರ ಈ ಲೇಟ್ ನೈಟ್ ಅಲ್ಲಿ ಇವನು ಬಸ್ ಟ್ರೈನೋ ಏನನ್ನಾದ್ರೂ ಕ್ಯಾಚ್ ಮಾಡಿನೇ ಇವನ ಮನೆಗೆ ಹೋಗ್ಬೇಕು. ಅವಳಿಂದ ಇವನಿಗೆ ಕಷ್ಟನೇ, ಆದ್ರೂ ಇವನಿಗೆ ಈ ಹುಡುಗಿ ಮೇಲೆ ಇರ್ತಾ ಇರುವ ಪ್ರೀತಿ ಒಂದು ಚೂರು ಕಡಿಮೆನೇ ಆಗಿಲ್ಲ. ಇವಳು ಎಣ್ಣೆ ಹೊಡಿತಿದ್ದಾಳೆ, ಇವಳು ಸ್ವಲ್ಪ ಹಾಗೂ ಹೀಗೂ ಇರ್ತಿದ್ದಾಳೆ, ಅವೆಲ್ಲ ಇವನಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಮದುವೆಗೆ ನಂತರ ಇವಳು ಚೆನ್ನಾಗಿ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದ್ರೆ ಸಾಕು ಅಂತ ಅನ್ಕೊಂಡಿದ್ದಾನೆ. ಈ ಕಡೆ ನಮ್ಮ ಹುಡುಗಿ ಮನೆ ಒಳಗಡೆ ಬಂದು ನೋಡ್ಬೇಕಾದ್ರೆ ಅಮ್ಮ ಅವರು ಒಂದು ಹೊಸ ಬಾಯ್ ಫ್ರೆಂಡ್ ನ ಕರ್ಕೊಂಡು ಬಂದಿರ್ತಾರೆ. ಆ ಅಮ್ಮ ಒಬ್ಬರು ಸಿಂಗಲ್ ಮದರ್, ಆದ್ರಿಂದ ಇಷ್ಟ ಬಂದ ಹಾಗೆ ಡೈಲಿ ಒಬ್ಬ ಬಾಯ್ ಫ್ರೆಂಡ್ ಅಂತ ಹೊಸದಾಗಿ ಒಬ್ಬೊಬ್ಬನನ್ನ ಕರ್ಕೊಂಡು ಬರ್ತಿರ್ತಾರೆ. ಎಂಜಾಯ್ ಮಾಡಬಹುದು, ಏನನ್ನ ಬೇಕಾದ್ರೂ ಮಾಡಬಹುದು, ಅವರ ಇಷ್ಟ ಬಂದ ಹಾಗೆ ಅವರ ಲೈಫ್ ಅನ್ನ ಬದುಕ್ತಿರ್ತಾರೆ. ನನ್ನ ಅಮ್ಮಯಿಂದಾನೇ ನಾನು ಈ ರೀತಿ ಇರ್ತಿದ್ದೀನಿ, ಅವರಿಂದಾನೇ ನಾನು ಹಾಳೋಗ್ಬಿಟ್ಟಿದ್ದೀನಿ ಅಂತ ಹುಡುಗಿ ಅನ್ಕೋತಿರ್ತಾಳೆ. ಸೊ ಅಮ್ಮನಿಗೆ ಮುಖ ಕೊಟ್ಟು ಕೂಡ ಸರಿಯಾಗಿ ಹುಡುಗಿ ಮಾತಾಡೋದಿಲ್ಲ. ಅಜ್ಜಿ, ನಮ್ಮ ಕರಣಿಗಿಂತ ನಿನಗೆ ಒಬ್ಬ ಒಳ್ಳೆ ಹುಡುಗ ಸಿಕ್ಬಿಡ್ತಾನ, ನೋಡ್ದ ನಿನ್ನನ್ನ ಕರೆಕ್ಟ್ ಆಗಿ ಸೇಫ್ ಆಗಿ ತಂದು ಮನೆಗೆ ಬಿಟ್ಬಿಟ್ಟು ಅವನು ಲೋಕಲ್ ಬಸ್ ಅನ್ನ ಕ್ಯಾಚ್ ಮಾಡಿ ಹೋಗ್ತಿದ್ದಾನೆ ರಿಟರ್ನ್.
ಸುಮ್ನೆ ಓಕೆ ಅಂತ ಹೇಳ್ಬೇಡೆ, ಅವನೇನೆ ನಿನಗಾಗಿ ತುಂಬಾ ವರ್ಷಗಳಾಗಿ ಕಾಯ್ತಿದ್ದಾನೆ. ನೀನು ಬೇಕು ಅನ್ನೋದ್ರಿಂದ ಅವನಿಗೆ ಬಂದಿದ್ದ ಎಷ್ಟು ಅಲೈನ್ಸ್ ಅನ್ನ ಅವನು ಕ್ಯಾನ್ಸಲ್ ಮಾಡ್ಕೊಬಿಟ್ಟಿದ್ದಾನೆ ಗೊತ್ತಾ. ಓಕೆ ಹೇಳು ಅಂತ ಅಜ್ಜಿ. ಬೇಡವೇ ಬೇಡ ಅಂತ ಅಮ್ಮ. ಮಧ್ಯದಲ್ಲಿ ಬೇಕೇ ಇಲ್ಲದೆ ಅಮ್ಮನವರ ಬಾಯ್ ಫ್ರೆಂಡ್ ಒಂದು ಅಡ್ವೈಸ್ ಅನ್ನ ಬೇರೆ ಹಾಕ್ತಾನೆ. ಆದ್ರಿಂದ ಅವ್ರಗಳ ಒಳಗಡೆನೆ ಆರ್ಗ್ಯುಮೆಂಟ್ಸ್ ನಡೆಯೋದಕ್ಕೆ ಶುರು ಆಗ್ಬಿಡುತ್ತೆ. ಸೊ ಇವನ್ನೆಲ್ಲ ತಡ್ಕೊಳಕ್ಕೆ ಆಗದೆ ಬಾಯಿನ ಒಳಗಡೆ ಪಿಜ್ಜಾವನ್ನ ಕಚ್ಕೊಂಡು ಸ್ಟೆಪ್ಸ್ ಅಲ್ಲಿ ಹತ್ತಿ ಮೇಲ್ಗಡೆ ನಡೆದು ಹೋಗ್ತಿದ್ದ ನಮ್ಮ ಹುಡುಗಿ ಸಡನ್ ಆಗಿ ತುಪ್ಪಕ್ಕಂತ ಕೆಳಗಡೆ ಬಿದ್ದೋಗ್ತಾಳೆ. ರೋಲ್ ಆಗಿ ಬಂದು ಕೆಳಗಡೆ ಬಿದ್ದಿದ್ರಲ್ಲಿ ನಮ್ಮ ಹುಡುಗಿಗೆ ಕಾಲು ಮುರಿದೋಗ್ಬಿಡುತ್ತೆ. ತಾನು ಸತ್ತೋದರೆ ಅವಳ ಹಳೆ ಬಾಯ್ ಫ್ರೆಂಡ್ಸ್ ಎಲ್ಲ ಇವಳ ಫ್ಯುನರಲ್ ಗೆ ಬಂದು ಏನೆಲ್ಲ ಮಾತಾಡಬಹುದು ಅಂತ ಎಲ್ಲವನ್ನು ಇವಳೇನೆ ಇಮ್ಯಾಜಿನ್ ಮಾಡಿ ನೋಡ್ಕೊತಿರ್ತಾಳೆ. ಆಮೇಲೆ ಫಟ್ ಅಂತ ಕಣ್ಬಿಟ್ಟು ಎಚ್ಚರಾಗಿ ನೋಡ್ಬೇಕಾದ್ರೆ ಎಲ್ಲವೇ ಕಣ್ಸು. ಕಾಲಿಗೆ ಒಂದು ಬ್ಯಾಂಡೇಜ್ ಅನ್ನ ಹಾಕಿಟ್ಟಿರ್ತಾರೆ. ಹಾಗೆ ಕುಣ್ಕೊಂಡ್ ಬಂದು ಅಜ್ಜಿ ಪಕ್ಕದಲ್ಲಿ ಕೂತು, ಏನು ಅಜ್ಜಿ ಇವಾಗ ನಾನು ಮದುವೆ ಆಗ್ಬೇಕು ಅಷ್ಟೇ ತಾನೆ? ಮದುವೆ ಆಗ್ತೀನಿ, 30 ವರ್ಷ ಆಗಿದ್ರು ಕೂಡ ಇನ್ನವೇ ಇವಳಿಗೆ ಮದುವೆ ಆಗಿಲ್ಲ ಅಂತ ಊರಿನ ಜನರೆಲ್ಲ ಬೈತಿದ್ದಾರೆ, ಕೇಳ್ತಿದ್ದಾರೆ ಅಲ್ವಾ. ಅದಕ್ಕಾಗಿ ಒಂದು ಮದುವೆನ ಆಗ್ತೀನಿ. ಈ ಫಾರ್ಮ್ ಗಳಲ್ಲಿ ಐ ಅಗ್ರಿ ಅಂತ ಒಂದು ಬಾಕ್ಸ್ ಇರುತ್ತೆ, ಅದಕ್ಕೆ ನಾವು ಟಿಕಿಂಗ್ ಅನ್ನ ಮಾಡ್ತೀವಲ್ಲ, ಆ ರೀತಿಯ ಒಂದು ಟಿಕ್ ಮಾರ್ಕ್ ಅನ್ನ ಹಾಕೋದು ಮಾತ್ರವೇ ಇವಳ ಇಂಟ್ರೆಸ್ಟ್. ದೊಡ್ಡದಾಗಿ ಮದುವೆಲ್ಲ ಇವಳಿಗೆ ಇಂಟ್ರೆಸ್ಟೇ ಇಲ್ಲ, ನಂಬಿಕೆ ಇಲ್ಲ. ಸೊ ಈ ವಿಷಯವನ್ನ ಅವಳ ಫ್ರೆಂಡ್ಸ್ ಗಳ ಹತ್ರ ಹೇಳ್ಕೊತಾಳೆ. ಏನೋ ಅವನ ಆ ತುಂಬಾ ಒಳ್ಳೆ ಹುಡುಗನ ಅಂತ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ಸ್ ಅವಳನ್ನ ಕಿಂಡಲ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ಸ್ಕೂಲ್ ಇಂದಾನೆ ಲೂಸರ್ ಕನ್ನಿಕಾ ಅಂತ 3 ಗಲಾಟೆ ಮಾಡುವ ಹುಡುಗಿಯರು ನಮ್ಮ ಹುಡುಗಿಗೆ ಹೆಸರನ್ನ ಇಟ್ಟಿರ್ತಾರೆ. ಅವುಗಳು ನಮ್ಮ ಹುಡುಗಿಗೆ ಆಪೋಸಿಟ್ ಅಲ್ಲಿ ಬರ್ತಾರೆ. ಹೆಲೋ ಲೂಸರ್ ಕನ್ನಿಕಾ ಅಂತ ಹೇಳಿ ಕಿಂಡಲ್ ಮಾಡಿ ಬರ್ತಾರೆ. ಸೊ ಅವ್ರಗಳಿಗೆ ಉರ್ಸ್ಬೇಕು ಅಂತ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಹುಡುಗಿ, ಗೊತ್ತಲ್ವಾ ನಮ್ಮ ಹೀರೋಯಿನ್ ಗೆ ಎಂಗೇಜ್ಮೆಂಟ್ ಆಗ್ತಿದೆ, ಮದುವೆ ಆಗಲಿದ್ದಾಳೆ, ಮದುವೆ ಗಂಟಿಗೆ ಓನ್ ಆಗಿ 4 ಜ್ಯುವೆಲರಿ ಅಂಗಡಿ ಇರ್ತಿದೆ ಅಂತ ಅದು ಇದು ಅಂತ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳಿದ ಗಲಾಟೆ ಮಾಡುವ ಹುಡುಗಿಯರು ಆ ಗಲಾಟೀಸ್ಗೆ ಮುಖವೆಲ್ಲ ಹಾಗೆ ಚೇಂಜ್ ಆಗ್ಬಿಡುತ್ತೆ, ಹೊಟ್ಟೆ ಉರ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಗಮನಿಸಿದ ನಮ್ಮ ಹೀರೋಯಿನ್ ಇದು ಚೆನ್ನಾಗಿರ್ತಿದ್ಯಲ್ಲ ಅಂತ ಹೇಳಿ ನಾನು ಐ ಎಮ್ ಎಂಗೇಜ್ಡ್ ಅಂತ ಹೇಳ್ಕೊತಿರ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಅವಳ ಬೆಸ್ಟ್ ಫ್ರೆಂಡ್ ಅದೇ ಕನ್ನಡಕ ಹಾಕೊಂಡಿದ್ದಾಳಲ್ಲ, ಅವಳ ಮಗಳು ಒಂದು ಕಾಂಪಿಟೇಷನ್ ನ ಅಟೆಂಡ್ ಮಾಡ್ತಿರ್ತಾಳೆ. ನೆಕ್ಸ್ಟ್ ಕಾಲೇಜ್ಗೆ ಹೋಗಲಿದ್ದಾಳೆ ಹುಡುಗಿ, ಚೆನ್ನಾಗಿ ಓದುವ ಹುಡುಗಿನೇ. ನಂತರ ಸೊನಕಲ ಫ್ರೆಂಡ್ ಇರ್ತಿದ್ದಾಳಲ್ಲ, ಅವಳ ಹಸ್ಬೆಂಡ್ ನಮ್ಮ ಹೀರೋಯಿನ್ ಗೆ ಒಂದು ಅಡ್ವೈಸ್ ಅನ್ನ ಕೊಡ್ತಿರ್ತಾನೆ. ತುಂಬಾ ಓವರ್ ಆಗಿ ಥಿಂಕ್ ಮಾಡ್ತಿರ್ಬೇಡ, ಓವರ್ ಆಗಿ ಥಿಂಕ್ ಮಾಡಿದ್ರೆ ಯಾವುದೇ ಕೆಲಸವೂ ನಡೆಯೋದಿಲ್ಲ, ಫಟಾಫಟ್ ಅಂತ ಮದುವೆನ ಮುಗಿಸ್ಬಿಟ್ಟು ನೆಕ್ಸ್ಟ್ ನಡೆಯಲಿರುವ ಕೆಲಸಗಳನ್ನು ನೋಡು ಅಂತ ಹೇಳ್ಬಿಡ್ತಾನೆ. ಆದ್ರಿಂದ ನಮ್ಮ ಹುಡುಗಿನ ತುಂಬಾನೇ ಸ್ಟ್ರಾಂಗ್ ಆಗಿ ಮದುವೆಗೆ ಅಕ್ಸೆಪ್ಟ್ ಅನ್ನ ಮಾಡ್ಕೊತಾಳೆ. ಹುಡುಗನ ಕಡೆಯಿಂದ ಜನರು ಎಲ್ಲರೂ ಬರ್ತಾರೆ. ಎಂಗೇಜ್ಮೆಂಟ್ ಸೂಪರ್ ಆಗಿ ನಡೆಯುತ್ತೆ. ಈ ಕಡೆ ಫ್ರೆಂಡ್ಸ್ ಮದುವೆಗೆ ಒಂದು ಗಿಫ್ಟ್ ಅನ್ನ ಕೊಡ್ತೀವಿ ಅಂತ ಹೇಳಿ ತುಂಬಾನೇ ಟಾಯ್ಸ್ ಗಳನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಫ್ರೆಂಡ್ ಅವಳ ಮಗಳು ಅದೇ ಚೆನ್ನಾಗಿ ಓದುತ್ತಾಳೆ ಹುಡುಗಿ ಅಂತ ಹೇಳ್ದೆ ಅಲ್ವಾ, ಅವಳಿಗೆ ಈ ಮದುವೆ ಕೆಲಸದಲ್ಲಿ ಸ್ವಲ್ಪ ಹಾರ್ಡ್ ಆಗಿ ಕೆಲಸ ಮಾಡ್ತಿರ್ತಾಳೆ, ಎಲ್ಲವನ್ನು ವಿಡಿಯೋ ಮಾಡ್ತಿರ್ತಾಳೆ. ಆವಾಗ ಅವಳ ಜೊತೆಗೇನೆ ಬಾಯ್ ಫ್ರೆಂಡ್ ಅಂತ ಹೇಳಿ ಒಬ್ಬ ಲೂಸು ಅವಳ ಜೊತೆನೆ ತಿರುಗಾಡ್ತಿರ್ತಾನೆ. ಅವನನ್ನ ಬೈಬಾರ್ದು ಅಂತ ಅನ್ಕೋತೀನಿ, ಆದ್ರೆ ಆ ಕ್ಯಾರೆಕ್ಟರ್ ಇದೆಯಲ್ಲ, ಕ್ಯಾರೆಕ್ಟರ್ ಅವ್ನು ಮಾಡೋ ಕೆಲಸಗಳ ಆ ರೀತಿ ಇರುತ್ತೆ ಮುಂದೆ ನೋಡಿ. ನಂತರ ನಮ್ಮ ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲರೂ ಪಿಕ್ನಿಕ್ ಬಂದ್ರೆ ಆ ಜಾಗದಲ್ಲಿ ಆ ಸೊನಕಲ ಫ್ರೆಂಡ್ ಅವಳ ಹಸ್ಬೆಂಡ್ ಹತ್ರ ಇಲ್ಲಿಗೆ ಬಂದ್ರೆ ನೀವು ಜಂಕ್ ಫುಡ್ ಅನ್ನ ತಿನ್ಬೇಕಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹಸ್ಬೆಂಡ್ ಪಿಕ್ನಿಕ್ ಗೆ ಬಂದು ಯಾರೇ ಇಲ್ಲಿ ಪ್ರೋಟೀನ್ ಫುಡ್ಸ್ ಅನ್ನೆಲ್ಲ ತಿಂತಿರ್ತಾರೆ, ಆಪಲ್ ಆರೆಂಜ್ ಅಂತಾನೆ ತಿನ್ಕೊಂಡು ಕೂತಿರ್ತಾರೆ, ಜಂಕ್ ಫುಡ್ ಅನ್ನೇ ತಿನ್ನೋದು ಅಂತ ಹೇಳ್ಬೇಕಾದ್ರೆ ಇಬ್ಬರ ಮಧ್ಯದಲ್ಲೂ ಜಗಳ ಶುರುವಾಗ್ಬಿಡುತ್ತೆ. ಮದುವೆಗೆ ನಂತರ ನಾವು ಕೂಡ ಈ ರೀತಿನೇ ಜಗಳ ಮಾಡ್ಕೋತಿರ್ತೀವೋ ಅಂತ ಅನ್ಕೋತಿರ್ತಾಳೆ ನಮ್ಮ ಹೀರೋಯಿನ್. ಆವಾಗ ಫ್ರೆಂಡ್ ಅವಳ ಮಗಳು ಬೇರೆ ಆವಾಗ ಬಂದು ನಮ್ಮ ಹೀರೋಯಿನ್ ಹತ್ರ ಅಡ್ವೈಸ್ ಅನ್ನ ಕೇಳ್ಕೊತಿರ್ತಾಳೆ. ಸ್ಕೂಲಲ್ಲಿ ಎಲ್ಲವೂ ಮುಗ್ದೋಗ್ಬಿಡುತ್ತೆ ಅಲ್ವಾ, ಯಾವ್ದು ಕರೆಕ್ಟ್ ಆದ ಟೈಮ್, 18 ವರ್ಷನ ಇಲ್ಲ 18 ವರ್ಷವನ್ನ ದಾಟಿನ ಇಲ್ಲ ಬೇರೆನಾ ಅದು ಇದು ಅಂತ ತುಂಬಾನೇ ಡೌಟ್ಸ್ ಅನ್ನ ಕೇಳ್ತಿರ್ತಾಳೆ. ಅದಕ್ಕೆ ಹೀರೋಯಿನ್ ಯಾವುದೇ ರೀತಿಯ ಪ್ರೆಷರ್ ಇಲ್ಲದೆ ಮನ್ಸು ಟೈಟ್ ಆಗದೆ ಹಾಗೆ ಫ್ಲೋ ಅಲ್ಲಿ ನಿನ್ನ ಪಾಡಿಗೆ ಎಲ್ಲಿಗೆ ಹೋಗುತ್ತೋ ಎಲ್ಲಿಗೆ ಕರ್ಕೊಂಡು ಹೋಗುತ್ತೋ ಆ ಫ್ಲೋ ಅಲ್ಲಿ ನೀನು ಹೋಗು, ನಡೆಯೋದು ನಡೀಲಿ ನೋಡ್ಕೊಳ್ಳೋಣ ಅಂತ ಒಂದು ಅಡ್ವೈಸ್ ಅನ್ನ ಹೇಳ್ಬಿಡ್ತಾರೆ. ಇನ್ನ ಸ್ವಲ್ಪ ಬೆಟರ್ ಆಗಿರುವ ಅಡ್ವೈಸ್ ಅನ್ನು ಕೊಟ್ಟಿರ್ಬೋದು ನಮ್ಮ ಹೀರೋಯಿನ್, ಆದ್ರೆ ಇಂತಹ ಅಡ್ವೈಸ್ ಅನ್ನು ಕೊಟ್ಬಿಟ್ಲು. ಇಲ್ಲಿ ಕೆಳಗಡೆ ಫಂಕ್ಷನ್ ಸೂಪರ್ ಆಗಿ ನಡೀತಿರ್ಬೇಕಾದ್ರೆ ಇನ್ನೊಂದು ಕಡೆ ಮೇಲೆ ತನ್ನ ಬಾಯ್ ಫ್ರೆಂಡ್ ಜೊತೆಗೆ ಆ ಹುಡುಗಿ ಹೊರಟ್ಬಿಟ್ಟಿರ್ತಾಳೆ. ಮದುವೆ ಫಂಕ್ಷನ್ ಬೇರೆ ಜೋರಾಗಿ ನಡೀತಿರುತ್ತೆ. ಮದುವೆ ಗಂಡು ಹುಡುಗಿ ಅಂತ ಎಲ್ಲರೂ ಡ್ಯಾನ್ಸ್ ಮಾಡೋದಕ್ಕೆ ಶುರು ಹಚ್ಕೊಬಿಟ್ಟಿರ್ತಾರೆ. ಅಜ್ಜಿ ಅವರು ಕೂಡ ಆ ಮದುವೆಗೆ ನಮ್ಮ ಹೀರೋಯಿನ್ ಅವಳ ಹಳೆ ಬಾಯ್ ಫ್ರೆಂಡ್ಸ್ ಕೂಡ ಎಲ್ಲರೂ ಬಂದಿರ್ತಾರೆ. ಒಬ್ಬೊಬ್ಬನ ಹತ್ರನು ನಮ್ಮ ಹೀರೋಯಿನ್ ಬೇರೆ ಇವಾಗ ಫುಲ್ ಎಣ್ಣೆ ಹೊಡೆದಿದ್ದಾಳೆ ಅಲ್ವಾ, ಎಲ್ಲರಿಗೂ ಕಂಪನಿಯನ್ನು ಕೊಡ್ತಿರ್ತಾಳೆ, ಅವ್ರಗಳ ಜೊತೆ ಸ್ವಲ್ಪ ಓವರ್ ಆಗಿ ಮಾತಾಡ್ತಿರ್ತಾಳೆ, ಎಲ್ಲರಿಗೂ ಕಂಪನಿಯನ್ನು ಕೊಡ್ತಿರ್ತಾಳೆ. ಫ್ರೆಂಡ್ಸೇ ಅವಳನ್ನ ನೋಡಿ ಹುಷಾರ್ ಮಾಡಿ ಎಳ್ಕೊತಿರ್ತಾರೆ. ನಿನಗೆ ಮದುವೆ ಆಗಲಿದೆ ಕಣೆ, ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳಿ ಪ್ರೊಫೆಸರ್ ಕೂಡ ಮದುವೆಗೆ ಬಂದಿರ್ತಾರೆ. ಅವರ ಹತ್ರದಿಂದ ಕೂಡ ನಮ್ಮ ಹುಡುಗಿನ ಸೇಫ್ ಆಗಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮದುವೆ ಗಂಡಿನ ಫ್ಯಾಮಿಲಿ ಹುಡುಗಿಗೆ ಗಿಫ್ಟ್ ಅನ್ನ ಕೊಡ್ತೀನಿ ಅಂತ ಒಂದು ಕೀಯನ್ನ ನಮ್ಮ ಹುಡುಗಿ ಕೈಗೆ ಕೊಡ್ತಾರೆ. ಏನು ಮೆಸೇಜ್ ತಪ್ಪಾಗಿರ್ತಿದೆಯಲ್ಲ ಅಂತ ನಮ್ಮ ಹುಡುಗಿ ಫೀಲ್ ಮಾಡ್ಬೇಕಾದ್ರೆ ಒಂದು ವಿಡಿಯೋವನ್ನ ಪ್ಲೇ ಮಾಡಿ ಬಿಡ್ತಾರೆ. ಓನ್ ಆಗಿ ಒಂದು ಅಪಾರ್ಟ್ಮೆಂಟ್ ಅನ್ನ ತಗೊಂಡು ನಮ್ಮ ಹೀರೋಯಿನ್ ಗೆ ಗಿಫ್ಟ್ ಆಗಿ ಕೊಡ್ತಿದಾರಂತೆ. ಆ ಅಪಾರ್ಟ್ಮೆಂಟ್ ಅನ್ನ ವಿಡಿಯೋ ತಗೊಂಡು ಇವಾಗ ಪ್ಲೇ ಮಾಡಿರೋದು. ಏನೋ ರೊಮ್ಯಾಂಟಿಕ್ ಆಗಿ ಮಾಡೋದಾಗಿ ಅನ್ಕೊಂಡು ಬಾತ್ರೂಮ್ ಅನ್ನ ಕೂಡ ಇದರಲ್ಲಿ ಹೇಗೆಲ್ಲ ನಾವು ಕೂತ್ಕೊಂಡು ಹೋಗ್ಬೋದು ಅನ್ನೋವರೆಗೂ ಹೇಗೆಲ್ಲ ಯೂಸ್ ಮಾಡಬಹುದು ಅಂತ ಎಲ್ಲವನ್ನು ವಿಡಿಯೋದಲ್ಲಿ ತೋರಿಸಬೇಕಾದ್ರೆ ಅದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಒಂದು ರೀತಿ ಆಶಯವಾಗಿ ಫೀಲ್ ಆಗ್ತಿರುತ್ತೆ. ಆ ಜಾಗದಲ್ಲೇ ಹುಡುಗ ನನ್ನ ಮದುವೆ ಆಗ್ತಿ ಅಂತ ಕೇಳಿ ರಿಂಗ್ ಅನ್ನು ನಮ್ಮ ಹೀರೋಯಿನ್ ಕೈಗೆ ಹಾಕಿ ಕೊಡ್ತಾನೆ. ಎಲ್ಲರೂ ಜಾಲಿ ಆಗ್ಬಿಟ್ರು, ಸಿಕ್ಕಾಪಟ್ಟೆ ಎಣ್ಣೆ ಜಾಸ್ತಿ ಆಗ್ತಾನೆ ಇರುತ್ತೆ. ಇನ್ನೊಂದು ಕಡೆ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಅಮ್ಮನನ್ನ ನೋಡಿದ ತಕ್ಷಣವೇ ಪ್ರೊಫೆಸರ್ ನಿಮ್ಮನ್ನ ಎಲ್ಲೋ ನೋಡಿದ ಹಾಗೆ ಇರ್ತಿದ್ಯಲ್ಲ ಅಂತ ಹೇಳಿ ಮಾತಾಡಿಸ್ತಿರ್ತಾರೆ. ಹೌದು, ಇವರಿಬ್ಬರು ತುಂಬಾ ವರ್ಷಗಳ ಹಿಂದೆನೆ ಡೇಟಿಂಗ್ ಅನ್ನ ಮಾಡಿದ್ದಾರೆ. ಈ ಕಡೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ ಅವಳ ಮಗಳು ಇರ್ತಿದ್ದಾಳೆ ಅಲ್ವಾ, ಅದೇ ಚೆನ್ನಾಗಿ ಓದುವ ಹುಡುಗಿ, ಅವಳ ಫೋನ್ ಅಲ್ಲಿ ಯಾವುದೋ ಒಂದು ವಿಡಿಯೋವನ್ನು ನೋಡಿ ತುಂಬಾನೇ ಟೆನ್ಷನ್ ಆಗಿ ಅಳೋದಕ್ಕೆ ಶುರು ಹಚ್ಕೊಬಿಡ್ತಾಳೆ. ರಾತ್ರಿ ನಮ್ಮ ಹೀರೋಯಿನ್ ಜೋರಾಗಿ ಡ್ಯಾನ್ಸು. ರಾತ್ರಿಯಲ್ಲಿ ಅವಳಿಗೆ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ.
ಬೆಳಿಗ್ಗೆ ಒಂದು ರೂಮ್ ಅಲ್ಲಿ ಎಚ್ಚರ ಆಗ್ತಾಳೆ. ಅಲ್ಲಿ ನೀರಂತ ಗ್ಲಾಸ್ ಅಲ್ಲಿ ಇರುವುದನ್ನ ತಗೊಂಡು ಕುಡಿತಾಳೆ. ನೋಡಿದ್ರೆ ಅದು ಆಲ್ಕೋಹಾಲ್. ಅಯ್ಯ ನೀರಿಲ್ವಾ ಅಂತ ಎದ್ದು ಸುತ್ತಮುತ್ತ ನೋಡ್ತಾಳೆ. ನೋಡಿದ್ರೆ ಅವಳ ಬಟ್ಟೆನೆ ಅಲ್ಲಿ ಇಲ್ಲಿ ಅಂತ ಬಿದ್ದಿರುತ್ತೆ. ಪಕ್ಕದಲ್ಲಿ ಯಾರಾದ್ರೂ ಇರ್ತಿದಾರ ಅಂತ ನೋಡಿದ್ರೆ ಯಾರುವೇ ಇಲ್ಲ. ಆವಾಗ್ಲೇ ಚೆನ್ನಾಗಿ ಯೋಚನೆ ಮಾಡಿ ನೋಡ್ತಾಳೆ. ರಾತ್ರಿ ಇಷ್ಟು ವರ್ಷಗಳಲ್ಲಿ ಅವಳಿಗೆ ಸಿಗದೆ ಇರುವ ಸ್ಯಾಟಿಸ್ಫ್ಯಾಕ್ಷನ್ ನಿನ್ನೆ ರಾತ್ರಿ ಅವಳಿಗೆ ಸಿಕ್ಕಿದೆ. ಆದ್ರೆ ಯಾರ ಜೊತೆಗೆ ಅವಳು ಇರ್ತಿದ್ಲು ಅಂತ ಅವಳಿಗೆ ನೆನಪಿಲ್ಲ. ಎಷ್ಟೇ ಯೋಚನೆ ಮಾಡಿ ನೋಡಿದ್ರು ಅವಳಿಗೆ ಯಾವುದೇ ರೀತಿಯ ಐಡಿಯಾನು ಬರ್ತಿಲ್ಲ. ಆದ್ರೆ ತಾನು ಚೆನ್ನಾಗಿ ಸ್ಯಾಟಿಸ್ಫೈಡ್ ಆಗಿ ತುಂಬಾನೇ ಹ್ಯಾಪಿಯಾಗಿ ಇದ್ದಿದ್ದಾಗೆ ಅವಳ ಫ್ರೆಂಡ್ಸ್ ಗಳ ಹತ್ರ ಹೇಳ್ಕೊತಾವಳೆ. ಅದನ್ನ ಕೇಳಿ ಫ್ರೆಂಡ್ಸ್ ಗಳಿಗೂ ತುಂಬಾನೇ ಖುಷಿ ಆಗ್ತಿರುತ್ತೆ. ಆದ್ರೆ ಅದಕ್ಕೆ ಕಾರಣ ಯಾರು ಅಂತ ತಿಳ್ಕೊಬೇಕಲ್ವಾ ಅಂತ ಫ್ರೆಂಡ್ಸ್ ಅನ್ಕೋತಾರೆ. ಬೇರೆ ಯಾರಾಗಿರ್ಬೋದು, ಖಂಡಿತ ಮದುವೆ ಗಂಡಾಗೆ ಇರಬೇಕು. ಸೊ ಹುಡುಗನ ಮನೆಗೆ ಹೋಗಿ ಚೆಕ್ ಮಾಡ್ಬಿಡೋಣ ಅಂತ ಮದುವೆ ಗಂಡಿನ ಮನೆಗೆ ಹೋಗ್ತಾರೆ. ಅಲ್ಲಿ ನೋಡ್ಬೇಕಾದ್ರೆ ಹುಡುಗ ಚೆನ್ನಾಗಿ ಮಲ್ಗೆ ನಿದ್ದೆ ಮಾಡ್ತಿರ್ತಾನೆ. ಓಡಿ ಹೋಗಿ ಅವನ ಆಸೆಯಿಂದ ತಪ್ಕೊಂಡು ತುಂಬಾನೇ ಥ್ಯಾಂಕ್ಸ್ ಕೊಡೋ, ನಿನ್ನೆ ರಾತ್ರಿ ನಾನು ತುಂಬಾನೇ ಸ್ಯಾಟಿಸ್ಫೈ ಆದೆ ಅಂತ ಅದು ಇದು ಅಂತ ಮಾತಾಡಿ ಮತ್ತೆ ಅವನಿಗೆ ಕಿಸಸ್ ಅನ್ನ ಮಾಡ್ಬೇಕಾದ್ರೆ ಆ ಕಿಸ್ಸಿಗೇನೆ ಅವನ ಕತೆ ಮುಗ್ದೋಯ್ತು. ತುಂಬಾನೇ ಒಳ್ಳೆ ಹುಡುಗರಿಗೆ ಈ ರೀತಿಯ ಪ್ರಾಬ್ಲಮ್ ಆಗೋದೆ. ಆದ್ರಿಂದ ನಮ್ಮ ಹೀರೋಯಿನ್ ನಂತರ ಹುಡುಗನನ್ನ ತಪ್ಕೊಂಡು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡುತ್ತಾಳೆ. ಹಾಗಾದ್ರೆ ಖಂಡಿತ ಈ ಹುಡುಗನಾಗಿರೋದಕ್ಕೆ ಚಾನ್ಸೇ ಇಲ್ಲ, ಅಂದ್ರೆ ಮದುವೆ ಗಂಡಾಗಿರೋದಕ್ಕೆ ಚಾನ್ಸೇ ಇಲ್ಲ ಅಂತ ಗೊತ್ತಾಗ್ಬಿಡ್ತು. ಬೇರೆ ಯಾರಾಗಿರ್ಬೇಕು ಅಂತ ಚೆನ್ನಾಗಿ ಯೋಚನೆ ಮಾಡಿ ನೋಡ್ತಾರೆ. ಸರಿ, ತುಂಬಾ ಜನರು ಗಿಫ್ಟ್ಸ್ ಅನ್ನು ಕೊಟ್ಟು ಹೋಗಿದಾರಲ್ವಾ, ಅದರಲ್ಲಿ ಆ ಗಿಫ್ಟ್ ಅಲ್ಲಿ ಏನಾದ್ರೂ ಮೆಸೇಜ್ ಇರಬಹುದು ಅಂತ ರಾತ್ರಿ ಗಿಫ್ಟ್ಸ್ ಗಳನ್ನ ಓಪನ್ ಮಾಡಿ ಯಾರಾಗಿರ್ಬೇಕು ಅಂತ ಗೆಸ್ ಮಾಡ್ತಿರ್ತಾರೆ. ಒಬ್ಬರು ಬರೀ ಬುಕ್ ಅನ್ನ ಮಾತ್ರ ಗಿಫ್ಟ್ ಆಗಿ ಕೊಟ್ಟು ಹೋಗಿರ್ತಾರೆ. ಬೇರೆ ಯಾರು, ಅದು ನಮ್ಮ ಪ್ರೊಫೆಸರ್ ಕವನ ಬುಕ್ ಒಂದನ್ನ ಅವಳಿಗೆ ಗಿಫ್ಟ್ ಆಗಿ ಕೊಟ್ಟು ಹೋಗಿರ್ತಾರೆ. ನಮ್ಮ ಹುಡುಗಿ ನಿಶೆಲಿ ಹಾಗೆ ತೇಲಾಡಿ ಬರ್ಬೇಕಾದ್ರೆ ಅವಳನ್ನ ಸೇಫ್ ಆಗಿ ರೂಮಿಗೆ ಬಿಟ್ಕೊಡೋಣ ಅಂತ ಪ್ರೊಫೆಸರ್ ಅವಳ ಜೊತೆಗೇನೆ ಬಂದಿದ್ದಾರೆ ರಾತ್ರಿ. ಅದು ಅವಳಿಗೆ ನೆನಪಾಗುತ್ತೆ. ಮೇ ಬಿ ಅವರೇನೆ ಇರ್ಬೇಕಾ ಅಂತ ಫಟ್ ಅಂತ ಅವರನ್ನು ನೋಡೋದಕ್ಕಾಗಿ ಅವರ ಮನೆಗೆ ಹೊರಡುತ್ತಾರೆ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ನಿನ್ನೆ ಎಂಗೇಜ್ಮೆಂಟ್ ಆಗಿದೆ, ನಾಳೆ ಇದು ಮದುವೆ ಆಗುತ್ತೆ, ಆದ್ರೂ ಇವೆಲ್ಲ ಏನು ತಪ್ಪಿಲ್ಲ ಅನ್ನೋ ರೀತಿ ಮಾತಾಡಿ ಟಾಪಿಕ್ ಬರುತ್ತೆ. ಆವಾಗ ಜೊತೆಗಿರುವ ಸೊಣಕ್ಲ ಫ್ರೆಂಡ್ ಯಾವ್ದು ತಪ್ಪು, ಇದೇ ಮದುವೆನೆ ಹುಡುಗನಿಗೂ ಹುಡುಗಿಗೂ. ಆದ್ರೆ ಹುಡುಗರು ಮಾತ್ರ ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿ ಗೋವಾಗೋ ಇಲ್ಲ ಎಲ್ಲಿಗಾದ್ರೂ ಪಾಂಡಿಚೇರಿನೋ ಹೋಗ್ತಾರೆ. ಹೋಗಿ ಎಂಜಾಯ್ ಮಾಡಿ ಎಲ್ಲ ತರದ ತಪ್ಪನ್ನು ಮಾಡಿ ರಿಟರ್ನ್ ಬರ್ತಾರೆ. ನೆಕ್ಸ್ಟ್ ದಿನವೇ ಮದುವೆ ಆಗ್ತಿದ್ದಾರೆ. ಅದೆಲ್ಲ ಏನು ತಪ್ಪಿಲ್ಲ ಅಂತ ಹೇಳಿ ಅದೇ ತರನೇ ಹುಡುಗಿರುವೆ ನಮ್ಮ ಹುಡುಗಿ ಮಾಡಿರೋದು ಯಾವುದೇ ರೀತಿಯ ತಪ್ಪು ಇಲ್ಲ ಅಂತ ನಮ್ಮ ಹೀರೋಯಿನ್ ಗೆ ಸಪೋರ್ಟ್ ಮಾಡಿ ಮಾತಾಡಿ ಬರ್ತಿರ್ತಾರೆ. ಇವಾಗ ಪ್ರೊಫೆಸರ್ ಅವರ ಮನೆಗೂ ಬಂದಾಯ್ತು. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಪ್ರೊಫೆಸರ್ ಅವರ ಜೊತೆಗೇನೆ ನಮ್ಮ ಹೀರೋಯಿನ್ ಹತ್ರ ಯಾವಾಗ್ಲೂ ಒಬ್ಬಳು ಹುಡುಗಿ ಗಲಾಟೆ ಮಾಡ್ತಿದ್ಲಲ್ಲ ಸ್ಕೂಲ್ ಇಂದಾನೆ, ಅದೇ ಲೂಸರ್ ಅಂತ ಹೆಸರನ್ನೇ ಇಟ್ಲಲ್ಲ, ಅವಳು ಇಲ್ಲಿ ಕೂತಿರ್ತಾಳೆ. ನಮ್ಮ ಹೀರೋಯಿನ್ ಗೆ ಒಂದು ಕವನ ಬುಕ್ ಅನ್ನ ಗಿಫ್ಟ್ ಮಾಡಿದ್ರಲ್ವಾ ಪ್ರೊಫೆಸರ್, ಅದೇ ಬುಕ್ ಅನ್ನೇ ಆ ಹುಡುಗಿಗೂ ಗಿಫ್ಟ್ ಅನ್ನ ಮಾಡಿರ್ತಾರೆ. ಹಾಗಾದ್ರೆ ಖಂಡಿತ ಈ ಪ್ರೊಫೆಸರ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ, ಯಾಕೆಂದ್ರೆ ನೆಕ್ಸ್ಟ್ ದಿನವೇ ಇನ್ನೊಂದನ್ನ ರೆಡಿ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ, ಹಾಗಾದ್ರೆ ಖಂಡಿತ ಇವನು ಇರೋದಿಲ್ಲ ಅಂತ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾಳೆ ನಮ್ಮ ಹೀರೋಯಿನ್. ಆವಾಗ ಗಲಾಟೆ ಹುಡುಗಿ, ಇವಾಗ ನನಗೆ 2 ಬುಕ್ ಗಿಫ್ಟ್ ಆಗಿದೆಯಲ್ಲ, ಈ 2 ಯಾರಿಗೆ ಅಂತ ಕೇಳ್ಬೇಕಾದ್ರೆ 2 ಬುಕ್ ನಿನಗೇನೆ ಕಣಮ್ಮ, ಬಾರವ ನನ್ನ ಜೊತೆ ಅಂತ ರೂಮಿಗೆ ಪ್ರೊಫೆಸರ್ ಕರ್ಕೊಂಡು ಹೋಗ್ತಾರೆ ಆ ಹುಡುಗಿಯನ್ನ. ಇವಾಗ ಪ್ರೊಫೆಸರ್ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ಬಿಡ್ತು. ನೆಕ್ಸ್ಟ್ ಯಾರಾಗಿರ್ಬೇಕು ಅಂತ ನೋಡಿದ್ರೆ ಅದೇ ನಾಟ್ ಟುಡೇ ಅಂತ ಒಬ್ಬ ಹೇಳ್ತಿರ್ತಾನಲ್ಲ, ಇವತ್ತು ಬೇಡ ಅಂತ. ಸರಿ, ಅವನನ್ನ ನೋಡೋದಕ್ಕೆ ಹೋಗೋಣ ಅಂತ ಹೋಗ್ತಾರೆ. ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೆ ಅವನು ಅಲ್ಲಿ ಮಿಸ್ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾನೆ. ಮಿಸ್ಟರ್ ಇಂಡಿಯಾ ಅಲ್ಲ, ಮಿಸ್ಸೋ ಡ್ಯಾನ್ಸ್ ಹಾಡು ಅಂತ ಜೋರ್ ಮಾಡ್ತಿರ್ತಾನೆ. ಅದನ್ನೆಲ್ಲ ನೋಡಿ ಬಾಯನ್ನೇ ಕ್ಲೋಸ್ ಮಾಡ್ಕೊಬಿಡ್ತಾಳೆ ಹೀರೋಯಿನ್. ಇವಾಗ್ಲೇನೆ ಅವಳಿಗೇನೆ ಅರ್ಥವಾಗ್ತಿದೆ ಏನಕ್ಕಾಗಿ ಅವನು ಇವತ್ತು ಬೇಡ ಅಂತ ಹೇಳ್ತಿದ್ದ ಅನ್ನೋ ಕಾರಣವೇ ಅರ್ಥವಾಗುತ್ತೆ. ಯಾಕೆಂದ್ರೆ ಹೊರಗಡೆ ತನ್ನನ್ನ ಒಂದು ಗಂಡ್ಸಿನ ರೀತಿ ಒಂದು ಹುಡುಗನಾಗಿ ತೋರಿಸ್ಕೊಂಡು ಒಳಗಡೆ ಸೀಕ್ರೆಟ್ ಆಗಿ ಈ ರೀತಿ ಟ್ರಾನ್ಸ್ಜೆಂಡರ್ ಆಗಿ ಇರ್ತಿರುವ ಕ್ಯಾರೆಕ್ಟರ್ ಇವರು. ಹಾಗಾದ್ರೆ ನಿನ್ನೆ ರಾತ್ರಿ ನಮಗೆ ಸಿಕ್ಕಿದ ಸ್ಯಾಟಿಸ್ಫ್ಯಾಕ್ಷನ್ ಗೆ ಖಂಡಿತ ಕಾರಣ ಇವನಾಗಿರೋದಕ್ಕೆ ಚಾನ್ಸೇ ಇಲ್ಲ. ಸರಿ, ಹಾಗಾದ್ರೆ ಅರ್ಜುನಾಗೆ ಇರ್ಬೇಕು ಅಂತ ಹುಡುಗಿ ಕೇಳ್ಬೇಕಾದ್ರೆ ಚಾನ್ಸೇ ಇಲ್ಲ, ನೀನು ಯಾವದಕ್ಕೂ ಅರ್ಜುನನ್ನ ಹೋಗಿ ನೋಡ್ಬೇಡ, ಅವನನ್ನ ಹೋಗಿ ನೀನು ಕೇಳೋದು ಕೂಡ ಬೇಕಾಗಿಲ್ಲ ಅಂತ ಹೇಳ್ತಾರೆ ಈ ಟ್ರಾನ್ಸ್ಜೆಂಡರ್. ಹೇಗೆ ನೀನು ಅದನ್ನ ಕನ್ಫರ್ಮ್ ಆಗಿ ಹೇಳ್ತಿದ್ಯಾ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ, ಯಾಕೆಂದ್ರೆ ನಿನ್ನೆ ರಾತ್ರಿ ಅವನು ನನ್ನ ಜೊತೆ ಇರ್ತಿದ್ದ ಅಂತ ಹೇಳ್ತಾರೆ ಈ ಟ್ರಾನ್ಸ್ಜೆಂಡರ್. ಸರಿ, ಓಕೆ, ಬಂದಾಯ್ತು, ನಿನ್ನ ಎಂಗೇಜ್ಮೆಂಟ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತ ಅನ್ನಿಸ್ತು. ನಂತರ ಈ ಮಿಸ್ ಡಿಸ್ಟ್ರಿಕ್ಟ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸ್ ಮಾಡ್ಬೇಕು ಅಂತ ಅನ್ಕೊಂಡೆ, ಎಲ್ಲ ಮುಗೀತು, ಊರಲ್ಲಿ ನನಗೆ ಕೆಲಸ ಇರ್ತಿದೆ, ನಾನು ಹೊರಡ್ತೇನೆ ಅಂತ ಹೇಳಿ ನಮ್ಮ ಹೀರೋಯಿನ್ ಹತ್ರ ಏರ್ಪೋರ್ಟ್ ಗೆ ಡ್ರಾಪ್ ಅನ್ನ ತಗೊಂಡು ಅಲ್ಲಿಂದ ಹೊರಡ್ತಾರೆ ನಮ್ಮ ಟ್ರಾನ್ಸ್ಜೆಂಡರ್. ಆವಾಗ ಅದೇ ಸಮಯದಲ್ಲಿ ಇನ್ನ ಇಬ್ಬರು ಗಲಾಟೀಸ್ ಏರ್ಪೋರ್ಟ್ ಅಲ್ಲೇ ಸುತ್ತಾಡ್ತಿರ್ತಾರೆ. ಅವರು ಅಲ್ಲಿ ನಮ್ಮ ಹೀರೋಯಿನ್ ಅನ್ನ ನೋಡಿ, ನಿನ್ನೆ ರಾತ್ರಿ ನಿನ್ನ ಫ್ರೆಂಡ್ ಅವಳ ಹಸ್ಬೆಂಡ್, ಅದೇ ದಪ್ಪಕ್ಕಿರ್ತಾರಲ್ಲ ಸೊಣಕ್ಲಾ ಅವರ ಹಸ್ಬೆಂಡ್, ಅವರು ನಿನ್ನ ರೂಮ್ ಇಂದ ಹೊರಗಡೆ ಬಂದು ವಾ ಅಂತ ವಾಮಿಟ್ ಅನ್ನ ಮಾಡ್ಕೋತಿದ್ರು, ಅಂತದ್ದು ಏನನ್ನ ಮಾಡ್ತಿದ್ರಿ ನೀವು ರೂಮ್ ಒಳಗಡೆ ಅಂತ ಕೇಳ್ತಿರ್ತಾಳೆ. ಆವಾಗ್ಲೇನೆ ನಮ್ಮ ಹೀರೋಯಿನ್ ಗೆ ನಡೆದಿದ್ದು ಏನು ಅಂತ ನೆನಪಾಗ್ಲಿಕ್ಕೆ ಬರುತ್ತೆ. ರಾತ್ರಿ ಅವಳನ್ನ ರೂಮ್ ಅಲ್ಲಿ ಸೆಟಲ್ ಮಾಡಿ ಬಿಟ್ಟಿದ್ದು ಅವನೇನೆ. ಆವಾಗ್ಲೂ ಫುಲ್ಲು ಇಬ್ಬರು ಎಣ್ಣೆ ಹೊಡೆದಿದ್ದಾರೆ. ನನಗೆ ಮೈಯು ತುಂಬಾನೇ ನೋವಾಗ್ತಿದೆ, ನನಗೆ ಸ್ವಲ್ಪ ಹೆಲ್ಪ್ ಮಾಡು, ಮಸಾಜ್ ಮಾಡಿ ಕೊಡು ಅಂತ ನಮ್ಮ ಹೀರೋಯಿನ್ ಅವನ ಹತ್ರ ಕೇಳಿರ್ತಾಳೆ. ಅವಳುವೆ ನಮ್ಮ ಹೀರೋಯಿನ್ ಗೆ ಮಸಾಜ್ ಅನ್ನ ಮಾಡಿ ಕೊಟ್ಟಿರ್ತಾನೆ. ಅಚ್ಚುಚ್ಚೋ, ನಮ್ಮ ಬೆಸ್ಟ್ ಫ್ರೆಂಡ್ ಗೆ ನಾವು ದ್ರೋಹ ಮಾಡ್ಬಿಟ್ವಾ, ಮೋಸ ಮಾಡ್ಬಿಟ್ವಾ ಅಂತ ಗಾಬರಿ ಆಗ್ತಾಳೆ ನಮ್ಮ ಹೀರೋಯಿನ್. ಅದೇ ಸಮಯದಲ್ಲಿ ಮದುವೆಗೊಂಡು ನಮ್ಮ ಹೀರೋಯಿನ್ ಗೆ ಕಾಲ್ ಅನ್ನ ಮಾಡಿ, ಏನು ಬೆಳಗ್ಗೆಯಿಂದ ನೀನು ನನ್ನ ಜೊತೆ ಮಾತಾಡ್ಲೇ ಇಲ್ವಲ್ಲ, ಏನಾದ್ರೂ ಬ್ಯುಸಿಯಾಗಿರ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ದಿಸ್ ಇಸ್ ನಾಟ್ ದಿ ರೈಟ್ ಟೈಮ್ ಟು ಟಾಕ್, ಇವಾಗ ನನ್ನ ಕೈಯಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಕಾರಲ್ಲಿ ಕೂತು ಹೋಗ್ತಿರ್ತಾಳೆ. ಆವಾಗ ಮದುವೆಗೊಂಡು 1 ನಿಮಿಷ ನನ್ನ ಪ್ರೊಫೈಲ್ ಪಿಕ್ಚರ್ ಅನ್ನು ನೋಡು ನೀನು ಅಂತ ಹಠ ಮಾಡ್ತಾನೆ. ಸರಿ ಅಂತ ನಮ್ಮ ಹೀರೋಯಿನ್ ಪ್ರೊಫೈಲ್ ಪಿಕ್ಚರ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ನೋಡಿದ್ರೆ ಇವಳ ಫೋಟೋನೇ. ಬೇರೆ ಯಾವ್ದೋ ಗಂಡಸಿನ ಶಿವ
ಶೂವನ್ನ ಹಾಕೊಂಡು ಫೋಟೋಗೆ ಫೋಸ್ ಅನ್ನು ಕೊಟ್ಟಿದ್ದಾಳೆ. ಆ ಫೋಟೋವನ್ನ ಸೊನಕಲ ಫ್ರೆಂಡಿನ ಹಸ್ಬೆಂಡ್ ಆ ಡುಮ್ಮಕ್ಕಿದ್ರಲ್ಲ ಅವರ ಫೋನ್ ನಲ್ಲಿ ಇದ್ದಿದೆ. ಅದನ್ನು ನೋಡಿದ ಮದುವೆ ಗಂಡು ಫೋಟೋಸ್ ತುಂಬಾನೇ ಚೆನ್ನಾಗಿದೆ, ಅದನ್ನ ನನಗೆ ಕಳಿಸ್ಕೊಡು ಅಂತ ಕಳಿಸ್ಕೊಂಡಿದ್ದಾನೆ. ನಂತರವೇ ಅದನ್ನ ಪ್ರೊಫೈಲ್ ಪಿಕ್ಚರ್ ಆಗಿ ಇಟ್ಟಿದ್ದಾನೆ. ಅದನ್ನ ನೋಡಿದ್ರು ಕೂಡ ಮದುವೆ ಗಂಡಿಗೆ ಏನುವೆ ತಪ್ಪಾಗಿ ಅನಿಸ್ತಿಲ್ಲ ನಮ್ಮ ಹೀರೋಯಿನ್ ಮೇಲೆ. ಸೊ ಇದನ್ನು ನೋಡಿದ ನಮ್ಮ ಹೀರೋಯಿನ್ ಹಾಗಾದ್ರೆ ಖಂಡಿತ ಆ ಡುಮ್ಮಕ್ಕಿರೋನು ಸೊನಕಲ ಫ್ರೆಂಡ್ ಜೊತೆನೆ ನಾವು ತಪ್ಪಾಗಿ ಇದ್ಬಿಟ್ಟಿದೀವೋ, ಅವಳಿಗೆ ಮೋಸವನ್ನ ಮಾಡ್ಬಿಟ್ವು ಅಂತ ಗಾಬರಿ ಆಗ್ತಾವಳೆ. ಆ ಗಾಬರಿಯಲ್ಲೇ ಕಾರನ್ನ ಆಕ್ಸಿಡೆಂಟ್ ಮಾಡಿ ಬಿಡ್ತಾವಳೆ, ಪೊಲೀಸ್ ಕೇಸ್ ಆಗ್ಬಿಡುತ್ತೆ. ಮದುವೆ ಗಂಡೇನೆ ಸ್ಪಾಟ್ಗೆ ಬಂದು ಪೊಲೀಸರ್ಸ್ ಹತ್ರ ಮಾತಾಡಿ ಕೇಸ್ ಏನೋ ಆಗದೆ ಇರೋ ರೀತಿ ಮಾಡ್ಕೊಂಡು ಆಕ್ಸಿಡೆಂಟ್ ಆಗಿರುವ ಗಾಡಿಯನ್ನು ತಳ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಎಲ್ಲವನ್ನು ಮಾಡ್ಕೊಟ್ಟು ಹೀರೋಯಿನ್ ಅನ್ನು ಟೇಕ್ ಕೇರ್ ಮಾಡ್ಕೊತಿರ್ತಾನೆ. ಆವಾಗ ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಅವಳ ಬ್ಯಾಗ್ ಇರುತ್ತೆ. ಅದ್ರ ಒಳಗಡೆ ಏನ್ ಇರ್ತಿದೆ ಅನ್ನೋದನ್ನು ಪೊಲೀಸರ್ಸ್ ನೋಡ್ಬಿಡ್ತಾರೆ. ಫುಲ್ ಟಾಯ್ಸ್ ಆಗಿರುತ್ತೆ. ಏನು ಟಾಯ್ಸ್ ಅಂತ ಅರ್ಥ ಆಗಿರ್ಬೋದು ಅನ್ಸುತ್ತೆ. ಇವಳೆಲ್ಲ ಒಂದು ಹೆಂಗ್ಸ ಅನ್ನೋ ರೀತಿ ಪೊಲೀಸರ್ಸ್ ನೋಡ್ತಿರ್ತಾರೆ. ಮದುವೆ ಗಂಡಿಗೆ ಇವಾಗ ಏನನ್ನ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆ ಬ್ಯಾಗ್ ಅನ್ನ ಮಾತ್ರ ತಂದು ನಮ್ಮ ಹೀರೋಯಿನ್ ಕೈಗೆ ಕೊಟ್ಟು ಒಂಥರ ನೋಡ್ತಿರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅರ್ಥ ಮಾಡ್ಕೊಂಡು ಫಟ್ ಅಂತ ಎಂಗೇಜ್ಮೆಂಟ್ ರಿಂಗ್ ಅನ್ನ ಬಿಚ್ಚಿ ಅವನ ಕೈಗೆ ಕೊಡ್ತಾಳೆ. ನೀನು ತುಂಬಾನೇ ಒಳ್ಳೆ ಹುಡುಗ, ನಿನಗೆ ತಕ್ಕಿದ ಹುಡುಗಿ ನಾನಿಲ್ಲ. ನೀನು ಎಕ್ಸ್ಪೆಕ್ಟ್ ಮಾಡುವಂತಹ ಲೈಫ್ ಒಳಗಡೆ ನಾನು ಇರೋದಕ್ಕೆ ಆಗೋದಿಲ್ಲ. ನಿನ್ನ ಲೈಫ್ ಚೆನ್ನಾಗಿರ್ಬೇಕು, ನೀನು ಹ್ಯಾಪಿ ಆಗಿರ್ಬೇಕು ಅಂತ ಹೇಳಿ ರಿಂಗ್ ಅನ್ನ ಬಿಚ್ಚಿ ಅವನ ಕೈಗೆ ಕೊಡ್ತಾಳೆ. ಅವನಿಗೆ ಅಳು ಬರ್ತಿರುತ್ತೆ, ಅಳ್ತಿರ್ತಾನೆ. ಟೀ ಬಜ್ಜಿ ಬೋಡ ಅಂತ ತಕ್ಕೊಟ್ಟು ಅವನನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ ಹೀರೋಯಿನ್. ಏನಿಲ್ಲ ಕಣೋ, ಏನು ಇಲ್ಲ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾಳೆ. ಆವಾಗ ಹುಡುಗ, ಹೇ ಸಾಕು ಕಣೆ ನಿಲ್ಸೆ, ಏನು ನೀನು ಅಡ್ವೈಸ್ ಅನ್ನ ಮಾಡ್ತಿದ್ಯಾ? ಯಾಕೆ ನಾನು ನೋಡೋದಕ್ಕೆ ಚೆನ್ನಾಗಿಲ್ವಾ? ನನಗೆ ಬುದ್ಧಿ ಇಲ್ವಾ? ನನಗೆ 4-5 ಜ್ಯುವೆಲರಿ ಅಂಗಡಿಗಳು ಇರ್ತಿದೆ, ತುಂಬಾನೇ ಆಸ್ತಿ ಪಾಸ್ತಿಗಳನ್ನ ಸೇರ್ಸಿಟ್ಟಿದ್ದೀನಿ. ಮದುವೆಗೆ ನಂತರ ಯಾವುದೇ ರೀತಿಯ ಲೋನು ಇಲ್ಲದೆ EMI ಅನ್ನ ಪೇ ಮಾಡದೆ ಒಂದು ಅಪಾರ್ಟ್ಮೆಂಟ್ ಅನ್ನು ನಾನು ಆಲ್ರೆಡಿ ತಗೊಂಡಿಟ್ಟಿದ್ದೀನಿ. ಎಲ್ಲವನ್ನು ನಾನೇ ದುಡ್ದು ಸಂಪಾದನೆ ಮಾಡಿದ್ದು. ಏನು ನಿನ್ನ ಮದುವೆ ಆಗ್ಬೇಕು ಅಂತ 4-5 ಅಲೈನ್ಸ್ ಬಂತು ಚೆನ್ನಾಗಿರೋದು, ಅವನ್ನೆಲ್ಲ ಬಿಟ್ಬಿಟ್ಟೆ. ಇವಾಗ್ಲೂ ನಾನು ಹೂ ಅಂತ ಅನ್ಕೊಂಡ್ರೆ ನಾನು ಫಿಕ್ಸ್ ಮಾಡಿದ ಡೇಟ್ ಅಲ್ಲಿ ನನಗೆ ಬೇರೆಯೊಬ್ಬರ ಜೊತೆ ಮದುವೆ ಆಗುತ್ತೆ. ಆದ್ರೆ ನಿನಗೆ ನಿನ್ನ ಲೈಫ್, ನಿನ್ನ ಕಂಡೀಷನ್ ಏನು, ನಿನ್ನ ಸಿಚುವೇಶನ್ ಏನು, ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಮದುವೆಗೊಂಡು. ನಂತರ ಹಾಗೆ ರೋಡ್ ಅಲ್ಲಿ ಆ ಟಾಯ್ಸ್ ಬ್ಯಾಗ್ ಜೊತೆ ನಡೆದು ರೋಡ್ ಅಲ್ಲಿ ಹೋಗ್ತಿರ್ತಾಳೆ ನಮ್ಮ ಹೀರೋಯಿನ್. ಅವನು ಕೇಳಿದ ಕ್ವಶನ್ಸ್ ಎಲ್ಲ ಇವಳಿಗೆ ಹೊಡೆದಿದ್ದ ರೀತಿ ಫೀಲ್ ಆಗ್ತಿರುತ್ತೆ. ಬಸ್ ಅನ್ನ ಕ್ಯಾಚ್ ಮಾಡಿ ಎಲ್ಲಿಗೋ ಹೋಗ್ತಿರ್ತಾಳೆ. ಹೋಗೋ ದಾರಿಯಲ್ಲಿ ಅವಳಿಗೆ ಒಂದು ಫೋನ್ ಕಾಲ್, ಯಾರೋ ಫ್ರೆಂಡ್ ಅವರ ಮಗಳು. ಅಳ್ತಿರ್ತಾಳೆ ಹುಡುಗಿ. ಒಂದು ವಿಡಿಯೋವನ್ನ ನಮ್ಮ ಹೀರೋಯಿನ್ ಗೆ ಕಳಿಸ್ಕೊಟ್ಬಿಟ್ಟು ಇದನ್ನ ನೋಡಿ ಆಂಟಿ ಅಂತ ಹೇಳ್ತಾಳೆ. ವಿಡಿಯೋವನ್ನ ನೋಡಿದ್ರೆ ಅದೇ ಬಾಯ್ ಫ್ರೆಂಡ್ ಅಂತ ಒಬ್ಬ ಹುಡುಗನನ್ನ ನಾನು ಕೂಡ ಬೈಬಾರದು ಅಂತ ಹೇಳಿದ್ನಲ್ಲ, ಆ ಹುಡುಗ ನಡೆದಿದ್ದು ಎಲ್ಲವನ್ನು ವಿಡಿಯೋ ಮಾಡಿ ಇಂಟರ್ನೆಟ್ ಅಲ್ಲೂ ಪಬ್ಲಿಷ್ ಮಾಡ್ಬಿಟ್ಟಿದ್ದಾನೆ. ಅದು ಹೊರಗಡೆ ಬೇರೆ ಸ್ಪ್ರೆಡ್ ಆಗ್ತಿರುತ್ತೆ. ನಾಳೆ ಬೇರೆ ಅವರ ಕಾಲೇಜಲ್ಲಿ ಈ ಹುಡುಗಿಗೆ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಕೊಡುವ ಸೆರೆಮನಿ ಇರುತ್ತೆ. ಇವಳಿಗೆ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ ಅಲ್ಲಿ, ಅದರಲ್ಲೂ ಅಮೆರಿಕದಲ್ಲಿ ಇರ್ತಾ ಇರುವ ಒಂದು ದೊಡ್ಡ ಯೂನಿವರ್ಸಿಟಿಯಲ್ಲಿ ಸ್ಕಾಲರ್ಶಿಪ್ ಇವಳಿಗೆ ಸಿಗುತ್ತೆ ಅಂತ ಇವರ ಫ್ಯಾಮಿಲಿ ಅವರು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇಂತಹ ಸಿಚುವೇಶನ್ ಅಲ್ಲಿ ಆ ಹುಡುಗ ಬೇಕು ಅಂತಾನೆ ಈ ವಿಡಿಯೋವನ್ನ ಸ್ಪ್ರೆಡ್ ಮಾಡಿದ್ದಾನೆ. ಅವನ ಥಿಂಕಿಂಗ್ ಪ್ರಾಸೆಸ್ ತುಂಬಾನೇ ಕೆಡದಾಗಿದ್ದಿದೆ. ಅವನು ಸರಿಯಾಗಿ ಓದ್ದೇ ಇರುವ ಹುಡುಗ, ಸಿಕ್ಕಾಪಟ್ಟೆ ಅರಿಯರ್ಸ್ ಗಳನ್ನ ಇಟ್ಕೊಂಡಿರೋನು. ಆದ್ರೂ ರ್ಯಾಂಕ್ ಹೋಲ್ಡರ್, ಗೋಲ್ಡ್ ಮೆಡಲಿಸ್ಟ್ ಈ ಹುಡುಗಿ. ಅಂತಹ ಬ್ರಿಲಿಯಂಟ್ ಹುಡುಗಿಯನ್ನ ಮಜಾ ಮಾಡಿದ್ದು ನಾನೇ ಅನ್ನೋದನ್ನ ಹೊರಗಡೆ ಹೇಳ್ಕೊಳ್ಳೋದಕ್ಕಾಗಿನೇ ಆ ಹುಡುಗ ಈ ರೀತಿ ಮಾಡಿದ್ದಾನೆ. ಸೊ ಏನನ್ನು ಮಾಡೋದು ಅಂತಾನೆ ಆ ಹುಡುಗಿಗೆ ಗೊತ್ತಾಗ್ತಿಲ್ಲ. ಇವಾಗ ಇದು ಕೂಡ ನಮ್ಮ ಹೀರೋಯಿನ್ ಅವಳ ತಲೆ ಮೇಲೇನೆ ಬಂದು ಬೀಳುತ್ತೆ. ಯಾಕೆಂದ್ರೆ ಇವಳು ತಾನೇ ಚಿಕ್ಕದಾಗಿ ಒಂದು ಅಡ್ವೈಸ್ ಅನ್ನ ಹುಡುಗಿಗೆ ಮಾಡಿದ್ಲು, ಅದೇನೆ ಇವಾಗ ತಪ್ಪಾಗ್ಬಿಟ್ಟಿದೆ. ಸೊ ಇವಾಗ ನಮ್ಮ ಹೀರೋಯಿನ್ ಅವಳ ಸ್ಕೂಲ್ ಲೈಫ್ ಅನ್ನ ಥಿಂಕ್ ಮಾಡಿ ನೋಡ್ತಾಳೆ. ಎಲ್ಲ ಹುಡುಗರು ಡಿಫ್ರೆಂಟ್ ಆಗಿ ಇವಳಿಗೆ ಹೆಸರನ್ನ ಕೊಟ್ಟಿದ್ದು, ಇವಳಿಗೆ ಅವಮಾನ ಮಾಡಿದ್ದು, ಅಸಹ್ಯ ಮಾಡಿದ್ದು, ಇದ್ರ ಬಗ್ಗೆ ಎಲ್ಲವನ್ನು ಯೋಚನೆ ಮಾಡ್ಕೊಂಡು ನಮ್ಮ ಹೀರೋಯಿನ್ ಹಾಗೆ ಮನೆಗೆ ಬಂದ್ರೆ ಇನ್ನ ಒಳಗಡೆ ಕೂಡ ಹೋಗಿರಲ್ಲ ನಮ್ಮ ಹೀರೋಯಿನ್. ಅಷ್ಟರಲ್ಲಿ ಫ್ರೆಂಡ್ ಅಲ್ಲಿಗೆ ಬಂದು ನಮ್ಮ ಹೀರೋಯಿನ್ ಹಿಡಿದು ಅವಳ ಮುಖಕ್ಕೆ ಜೋರಾಗಿ ಒಂದು ಪಂಚು. ನನ್ನ ಗಂಡನೇನಾ, ನನ್ನ ಗಂಡನ ಜೊತೆನೆ ನೀನು ಮಜಾ ಮಾಡಿದ್ಯಾ, ಬೇರೆ ಯಾರು ನಿನಗೆ ಸಿಗ್ಲಿಲ್ವಾ ಅಂತ ಜೋರು ಅವಳು. ಆವಾಗ ಅಮ್ಮ ಏನು ಅಂತ ಕೇಳೋದಕ್ಕೆ ಬಂದ್ರೆ, ನೀವು ಸಾಕಿರೋದೇ ಈ ತರ ಇರ್ತಿರೋದು ಅಂತ ಅಮ್ಮನಿಗೂ ಹಾಕಿ ಸರಿಯಾಗಿ ಬೈತಾಳೆ ಫ್ರೆಂಡ್. ಈ ಕತೆ ಕಂಪ್ಲೀಟ್ ಆಗೋಷ್ಟರಲ್ಲಿ ಇನ್ನೊಬ್ಬಳ ಬೆಸ್ಟ್ ಫ್ರೆಂಡ್ ಇರ್ತಾಳೆ ಅಲ್ವಾ, ಅವಳು ಬಂದು ನಮ್ಮ ಹೀರೋಯಿನ್ ಅನ್ನ ತಳ್ಳಿ ಬಿಡ್ತಾಳೆ. ನನ್ನ ಮಗಳಿಗೆ ಅಡ್ವೈಸ್ ಮಾಡೋದಕ್ಕೆ ನೀನು ಯಾರೇ? ತಪ್ಪಾಗಿ ಅಡ್ವೈಸ್ ಅನ್ನ ಮಾಡಿ ನನ್ನ ಮಗಳನ್ನ ಹಾಲ್ ಮಾಡಿ ಇಟ್ಟಿದ್ಯಾ. ನಿನ್ ತರನೇ ನನ್ನ ಮಗಳನ್ನ ಸ್ಲೆಡ್ ಆಗಿ ಚೇಂಜ್ ಮಾಡೋದಕ್ಕೆ ನೋಡ್ತಿದ್ಯಾ, ಅದು ಇದು ಅಂತ ಸಿಕ್ಕಾಪಟ್ಟೆ ಬೈಗುಳ. ಅವಾಗ ಅಜ್ಜಿಯವರೇ ಹೊರಗಡೆ ಬಂದು, ಸುಮ್ನೆ ಮನೇನ ಬಿಟ್ಟು ಹೊರಗಡೆ ಹೋಗ್ರೆ, ನೀವು ನಿಯತ್ತಾಗಿರ್ಬೇಕು, ನಿಮ್ಮ ಜೊತೆ ಸೇರಿನೇ ನನ್ನ ಮೊಮ್ಮಗಳು ಹಾಳೋಗ್ಬಿಟ್ಲು, ಸುಮ್ನೆ ಹೋಗ್ರೆ ಅಂತ ಹೇಳಿ ಅಜ್ಜಿ ಅವ್ರಗಳನ್ನ ಹೊರಗಡೆ ಕಳಿಸ್ಕೊಡ್ತಾರೆ. ಇವಾಗ ನಮ್ಮ ಹೀರೋಯಿನ್ಗೆ ಮುಖದಲ್ಲೆಲ್ಲ ಗಾಯಕ್ಕೆ ಔಷಧಿಯನ್ನ ಹಾಕಿ ಕೊಡ್ತಾರೆ ಅಮ್ಮ, ಡಾಕ್ಟರ್ ತಾನೇ ಅಮ್ಮ ಅವರು. ಆವಾಗ ಮಗಳು ಅವಳ ಮನಸ್ಸಲ್ಲಿ ಇರೋದು ಎಲ್ಲವನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಅಮ್ಮ ಅವರು ಹುಡುಗಿಗೆ ಸ್ವಲ್ಪ ಅಡ್ವೈಸ್ ಅನ್ನ ಮಾಡ್ತಾರೆ. ಇಲ್ಲಿ ನೋಡು, ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ನೀನು ತಿರುಗ್ತಿದ್ಯಾ. ಈ ಪ್ರಪಂಚದಲ್ಲಿ ಹೆಂಗಸರಲ್ಲಿ 100% ಗೆ 75% ಹೆಂಗಸರು ಸ್ಯಾಟಿಸ್ಫ್ಯಾಕ್ಷನ್ ಆಗದೇನೆ ಇರ್ತಿದ್ದಾರೆ. ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ, ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. 100ಕ್ಕೆ 75% ಹೆಂಗಸರ ಗತಿ ಇದೇನೆ. ನಿಜ ಸರ್ವೆ ಇದು ಸತ್ಯ. ನಿಜವಾಗ್ಲೂ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದ್ರು ಕೂಡ ಅದೇನೆ ಬರೋದು. ಅದು ಮಾತ್ರ ಇಲ್ಲ, 90-95% ಗೆ ಹೆಚ್ಚು ಗಂಡಸರಿಗೆ ಹೆಂಗಸರನ್ನ ಹೇಗೆ ಸ್ಯಾಟಿಸ್ಫೈಡ್ ಆಗಿ ಇಟ್ಕೊಳ್ಳೋದು ಅನ್ನೋದೇ ಗೊತ್ತಿಲ್ಲ. ಮದುವೆ ಆಗುತ್ತೆ, ಒಂದು ಮದುವೆಗೆ 2-3 ಮದುವೆಗಳನ್ನ ಕೂಡ ಆಗ್ತಾರೆ, ಆದ್ರೆ ಹೆಂಗಸರನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಗೊತ್ತಿರಲ್ಲ. 100ಕ್ಕೆ 90 ಜನರು ಗಂಡಸಿಗೆ ಇದ್ರ ಬಗ್ಗೆ ನಾಲೆಜ್ ಇರೋದಿಲ್ಲ. ಯಾಕೆಂದ್ರೆ ಆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಹೆಂಗಸರ ಪ್ರಕಾರ ಅವರ ಬ್ರೈನ್ ಕಂಡೀಷನ್ ನಾರ್ಮಲ್ ಆಗಿರ್ಬೇಕು, ಅವರ ಮನಸ್ಸು ಸರಿಯಾಗಿರ್ಬೇಕು, ಅವರ ಬಾಡಿನೂ ಸಪೋರ್ಟ್ ಮಾಡಬೇಕು. ಈ ಮೂರುವೇ ಒಂದಾಗಿ ನಾರ್ಮಲ್ ಆಗಿ ಇದ್ರೆ ಮಾತ್ರವೇ ಅವರ ಕೈಯಲ್ಲಿ ಫುಲ್ ಹ್ಯಾಪಿ ಆಗಿರೋದಕ್ಕೆ ಆಗುತ್ತೆ. ಇದು ಈ ಗಂಡಸರಿಗೆ ಅರ್ಥ ಆಗೋದಿಲ್ಲ ಅಂತ ನಮ್ಮ ಹುಡುಗರಿಗೆ ಒಂದು ಮೆಸೇಜ್ ಅನ್ನು ಹೇಳ್ತಿದ್ದಾರೆ ಈ ಮೂವಿಯಲ್ಲಿ. ಖುಷಿಯನ್ನ ನೀನು ಹೊರಗಡೆ ಹುಡುಕ್ಬೇಡ, ಸಂತೋಷವನ್ನ ನೀನು ಆಚೆ ಕಾಣೋದಕ್ಕೆ ಆಗೋದಿಲ್ಲ. ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಬೇರೆ ಯಾರಾಗಿರ್ಬೋದು, ನಿನ್ನಿಂದ ನಿನಗಾದ ಸಂತೋಷವನ್ನ ಕೊಟ್ಕೊಳ್ಳೋದಕ್ಕೆ ಆಗುತ್ತೆ ಅಂತ
ಒಂದು ಅಡ್ವೈಸ್ ಅನ್ನ ಮಾಡಿ ಹೋಗ್ತಾರೆ ಅಮ್ಮ. ಇವಾಗ್ಲೇನೆ ಆ ಅಡ್ವೈಸ್ ಅನ್ನ ಕೇಳಿದ ಮೇಲೆನೆ ನಮ್ಮ ಹುಡುಗಿಗೆ ಅವತ್ತು ರಾತ್ರಿ ಏನು ನಡೀತು ಅನ್ನೋದೇ ನೆನಪಾಗುತ್ತೆ. ಫ್ರೆಂಡ್ ಅವಳ ಹಸ್ಬೆಂಡ್ ಅದೇ ದಪ್ಪಕ್ಕಿರ್ತಾರಲ್ಲ, ಅವರು ತುಂಬಾನೇ ಒಳ್ಳೆಯವರು. ಹುಡುಗಿ ಈ ತರ ವೀಕ್ ಆದ ಕಂಡೀಷನ್ ಅಲ್ಲಿ ಇರ್ಬೇಕಾದ್ರೂ ಕೂಡ ಅವಳನ್ನ ಆರಾಮಾಗಿ ಮಲಗಿಸ್ಬಿಟ್ಟು ಗುಡ್ ನೈಟ್ ಅಂತ ಹೇಳ್ಬಿಟ್ಟೆ ಅಲ್ಲಿಂದ ಹೋಗಿರ್ತಾನೆ. ಸೊ ಇಂತಹ ಒಳ್ಳೆ ಗಂಡು ಅವಳಿಗೆ ಹಸ್ಬೆಂಡ್ ಆಗಿ ಸಿಕ್ಕಿರೋದಕ್ಕೆ ಆ ಸೊನಕ್ಲ ಹುಡುಗಿ ತುಂಬಾನೇ ಪುಣ್ಯ ಮಾಡಿರ್ಬೇಕು. ಹಾಗಾದ್ರೆ ಇವನು ಇಲ್ಲ ಅಂದ್ರೆ ಬೇರೆ ಯಾರಾಗಿರ್ಬೋದು ಅಂತ ನಾವು ಯೋಚನೆ ಮಾಡಿದ್ರೆ ಅದೇ ಅಮ್ಮ ಅವರು ಅಡ್ವೈಸ್ ಮಾಡಿದ್ರಲ್ಲ, ಅದೇನೇ ನಡೆದಿರೋದು. ತುಂಬಾನೇ ಹ್ಯಾಪಿಯಾಗಿ ಎಂಜಾಯ್ ಮಾಡಿದವಳೆ. ಇವಳಿಗಿಂತ ಇವಳನ್ನ ಯಾರು ತುಂಬಾನೇ ಅರ್ಥ ಮಾಡ್ಕೊಂಡಿರೋರು. ಸೊ ಸ್ಯಾಟಿಸ್ಫೈಡ್ ಆಗಿದ್ದಾಳೆ. ಈ ವಿಷಯ ಗೊತ್ತಾಗಿದ್ದ ತಕ್ಷಣವೇ ಹಬ್ಬ ಸದ್ಯ ನಾವು ನಮ್ಮ ಫ್ರೆಂಡಿಗೆ ಯಾವುದೇ ರೀತಿಯ ದ್ರೋಹವನ್ನು ಮಾಡಿಲ್ಲ, ಅದೊಂದು ಖುಷಿ. ಹೊರಗಡೆ ಹುಡುಕ್ತಾ ಇದ್ದಿದ್ದ ಸಂತೋಷ ನಮ್ಮ ಹತ್ರನೇ ಇದ್ದಿದೆ ಅನ್ನೋದು ಗೊತ್ತಾಗ್ಲಿಕ್ಕೆ ಬಂದಿದ್ದ ತಕ್ಷಣ ಅದೊಂದು ಖುಷಿ. ಆದ್ರಿಂದ ಹಾಗೆ ಜಿಂಕೆ ರೀತಿ ಜಂಪ್ ಮಾಡ್ಕೊಂಡೆ ಹ್ಯಾಪಿ ಹ್ಯಾಪಿ ಅಂತ ಕಿರ್ಸ್ಕೊಂಡೆ ಹೊರಗಡೆ ಓಡಿ ಬರ್ತಾಳೆ. ಅಮ್ಮ ಅವರ ಹಳೆ ಬ್ಯಾನ್ ಅನ್ನ ಗಾಡಿಯನ್ನ ತಗೊಂಡು ಎಲ್ಲಿಗೂ ಹೊರಡ್ತಾಳೆ ಸ್ಪೀಡ್ ಆಗಿ. ಲೇ ಮದುವೆ ಊಟಕ್ಕೆಲ್ಲ ಅರೇಂಜ್ ಮಾಡ್ಬಿಟ್ಟಿದೆ ಕಣೆ ಅಂತ ಅಜ್ಜಿ ಅವರು ಬಡ್ಕೋತಿರ್ತಾರೆ. ಈ ಹುಡುಗಿ ಮಾಡೋದನ್ನ ನೋಡಿದ್ರೆ ಕೊನೆವರೆಗೂ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಕಾಣುತ್ತಲ್ಲ, ಏನು ತಾನೇ ನಡೀತಿದೆ, ನಿನ್ನ ಮಗಳಿಗೆ ಏನಾದ್ರೂ ತಪ್ಪಾಗಿ ಅಡ್ವೈಸ್ ಅನ್ನ ಮಾಡ್ಬಿಟ್ಟಿದ್ಯಾ ನೀನು ಅಂತ ಅಜ್ಜಿ ಅಮ್ಮನಿಗೆ ಬೈತಿರ್ತಾರೆ. ಯಾಕೆಂದ್ರೆ ಅಜ್ಜಿ ಟ್ರೆಡಿಷನಲ್ ಆಗಿ ಬೆಳೆದವರು. ಗಾಂಜಾ ಹೊಡೆದ್ರು ಗಂಡ, ಹನ್ಸ್ ಹಾಕಿದ್ರು ಹಸ್ಬೆಂಡ್ ಅಂತ ಬದುಕ್ತವ್ರು ಈ ಅಜ್ಜಿ. ಗಂಡ ಹೇಗೆ ಇದ್ರು ಬಿಟ್ಕೊಟ್ಟು ಜೀವನವನ್ನ ಮಾಡಿದವರು ಈ ಅಜ್ಜಿ. ಹೆಂಗಸರ್ ಅಂದ್ರೆ ಹೀಗೆ ಇರ್ಬೇಕು ಅಂತ ರೂಲ್ಸ್ ಅನ್ನ ಹಾಕೋರು. ಆದ್ರೆ ಅಮ್ಮ ಮತ್ತೆ ಮಗಳು ಇಷ್ಟೊಂದು ಮಾಡರ್ನ್ ಆಗಿ ಇರೋದನ್ನ ನೋಡಿದ ಅಜ್ಜಿ, ನನಗೆ ಇವೆಲ್ಲ ಸಿಟ್ಟಾಗೋದಿಲ್ಲ, ನಾನು ಮನೆಯನ್ನ ಬಿಟ್ಟು ಹೋಗ್ತೀನಿ, ನೀವು ಏನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಮನೆಯನ್ನ ಬಿಟ್ಟು ಹೊರಟು ಬಿಡ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಅವಳ ಫ್ರೆಂಡ್ಸ್ ಎಲ್ಲ ಎಲ್ಲಿ ಅಂತ ಹುಡುಕ್ಬೇಕಾದ್ರೆ ಸ್ಕೂಲ್ ಅಲ್ಲಿ ಇರ್ತಿದ್ದಾರೆ. ಅದೇ ಚೆನ್ನಾಗಿ ಓದುವ ಬ್ರಿಲಿಯಂಟ್ ಹುಡುಗಿಗೆ ಸ್ಕೂಲ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಲ್ಲ, ಸೊ ಎಲ್ಲರೂ ಸ್ಕೂಲ್ಗೆ ಬಂದಿರ್ತಾರೆ. ಬಂದ್ರೆ ಆ ಹೆಡ್ ಮಾಸ್ಟರ್ ಹಾಲ್ ಅಲ್ಲಿ ನಿಂತು ಆ ಹುಡುಗಿ ಮಾಡಿದ ತಪ್ಪಿಗೆ ಸಾರಿಯನ್ನ ಕೇಳ್ತಾಳೆ, ಕ್ಷಮೆಯನ್ನ ಕೇಳ್ತಾಳೆ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಯಾಕೆಂದ್ರೆ ವಿಡಿಯೋ ಅಷ್ಟೊಂದು ವೈರಲ್ ಆಗಿ ತುಂಬಾನೇ ಸ್ಪ್ರೆಡ್ ಆಗ್ಬಿಟ್ಟಿದೆ. ಆ ವಿಡಿಯೋವನ್ನ ಕೂಡ ಸ್ಪ್ರೆಡ್ ಮಾಡಿ ಬಿಟ್ಟ ಅಲ್ವಾ ಬಾಯ್ ಫ್ರೆಂಡ್, ಅದೇ ನಾನು ಕೂಡ ಬೈತಾ ಇದ್ನಲ್ಲ, ಅವನನ್ನ ಸ್ಕೂಲ್ ಅನ್ನ ಬಿಟ್ಟು ಡಿಸ್ಮಿಸ್ ಮಾಡಿ ಹೊರಗಡೆನೆ ಕಳಿಸ್ಬಿಟ್ಟಿದ್ದಾರೆ. ಇದ್ರುವೆ ಈ ಹುಡುಗಿ ಮಾಡಿರೋದುವೆ ತಪ್ಪು ಅಂತ ಸಾರಿಯನ್ನ ಕೇಳೋದಕ್ಕೆ ಹೇಳ್ತಿದ್ದಾರೆ. ತಪ್ಪಾದ ಎಕ್ಸಾಂಪಲ್ ಆಗಿ ಇವಳು ಆಗ್ಬಿಡ್ಬಾರ್ದಂತೆ. ಸೊ ಬ್ರಿಲಿಯಂಟ್ ಹುಡುಗಿ ಹಾಗೆ ಹತ್ಕೊಂಡೆ ಎಲ್ಲರ ಮುಂದೆನೂ ಬಂದು ಸ್ಟೇಜ್ ಅಲ್ಲಿ ನಿಂತು ಮೈಕ್ ಅನ್ನ ಹಿಡಿದು ಎಲ್ಲರ ಮುಂದೆನೂ ಕ್ಷಮೆಯನ್ನ ಕೇಳೋದಕ್ಕೆ ರೆಡಿ ಆಗ್ತಿರ್ತಾಳೆ ಹುಡುಗಿ. ಆಪೋಸಿಟ್ ಅಲ್ಲಿ ಅಮ್ಮ ಫ್ರೆಂಡ್ ಎಲ್ಲರೂ ಕೂತಿರ್ತಾರೆ. ಆವಾಗ ಕೇಳ್ಬೇಡ ಅಂತ ಜೋರಾಗಿ ಒಂದು ಸದ್ದು. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಓಡಿ ಬಂದು ಮೈಕ್ ಅನ್ನ ಕಿತ್ಕೊತಾಳೆ. ಕೇಳ್ಬೇಡ ನೀನು ಏನು ತಪ್ಪನ ಮಾಡ್ದೆ, ನೀನು ಎಂತಹ ತಪ್ಪನ ಮಾಡ್ದೆ, ನೀನು ಸಾರಿಯನ್ನ ಕೇಳೋದಕ್ಕೆ. ಇದೇ ತರಾನೇ 22 ವರ್ಷಗಳ ಹಿಂದೆ ನನ್ನನ್ನು ಕ್ಷಮೆಯನ್ನ ಕೇಳು ಅಂತ ಹೇಳಿದ್ರು. ನಾನು ಕೇಳ್ದೆ. ಆವಾಗ ನನಗೆ ಅವರುಗಳು ಕೊಟ್ಟಿದ್ದ ಹೆಸರು ಲೂಸರ್. ಆವಾಗ್ಲಿಂದ ನಾನು ಟೀನೇಜ್ ಹುಡುಗಿ ಆಗೋವರೆಗೂ ಲೂಸರ್ ಕಣಿಕ ಅಂತಾನೆ ನನಗೆ ಬೈತಾ ಇದ್ರು, ಕರೀತಿದ್ರು. ಅದೇ ಹೆಸರು ನಿನಗೆ ಬಂದ್ಬಿಡುತ್ತೆ. ಸೊ ನೀನು ಕ್ಷಮೆಯನ್ನ ಕೇಳ್ಬೇಡ. ತಪ್ಪನ್ನ ಮಾಡೋದು ಗಂಡಸರು, ವಿಡಿಯೋವನ್ನ ಸ್ಪ್ರೆಡ್ ಮಾಡಿದ್ದು ಗಂಡಸರು. ಅವಮಾನ ಆಗ್ಬೇಕು, ಶೇಮ್ ಆಗ್ಬೇಕು ಅಂದ್ರೆ ಅವ್ರಗಳಿಗೇನೆ ಆಗ್ಬೇಕು. ಈ ತರ ವಿಡಿಯೋಸ್ ಎಲ್ಲ ವೈರಲ್ ಆದ್ರೆ ಸಾಯೋದು ಬರೀ ಹೆಂಗಸರಾಗಿ ಇರ್ತಿದಾರಲ್ಲ, ಯಾಕೆ ಗಂಡಸರಾಗಿರೋದಿಲ್ಲ? ಯಾಕೆ ಅದೇ ವಿಡಿಯೋದಲ್ಲಿ ಇರ್ತಾ ಇದ್ದ ಗಂಡಸರು ಏನನ್ನು ಮಾಡ್ಕೊಳ್ಳೋದಿಲ್ಲ, ತನ್ನನ್ನ ತಾನೇ ಕೊಂದ್ಕೊಳ್ಳೋದಿಲ್ಲ? ಯಾಕೆ ಹೆಂಗಸರಿಗೆ ಮಾತ್ರವೇ ಎಲ್ಲವೂ ಇರ್ತಿರೋದಾ ನಾಚಿಕೆ ಅನ್ನೋದು? ಎಲ್ಲವೂ ಚೇಂಜ್ ಆಗ್ಬಿಟ್ಟಿದೆ. ಎಲ್ಲವನ್ನು ನಾರ್ಮಲ್ ಆಗಿ ತಗೊಳ್ಳುವ ಕಂಡೀಷನ್ ಬಂದ್ಬಿಟ್ಟಿದೆ. ಅಂತದ್ದು ಏನನ್ನ ಇವಳು ದೊಡ್ಡದಾಗಿ ತಪ್ಪನ್ನ ಮಾಡ್ಬಿಟ್ಲು. ಅವಳ ಏಜ್ ಹಾಗೆ ತಿಳ್ಕೊಬೇಕು ಅಂತ ಆಸೆ ಪಟ್ಲು. ಎಲ್ಲದ್ರ ಬಗ್ಗೆನು ಕಲ್ತ್ಕೋಬೇಕು, ಎಲ್ಲದ್ರ ಬಗ್ಗೆನು ತಿಳ್ಕೊಬೇಕು ಅಂತ ದೊಡ್ಡವರೇ ಹೇಳಿದಾರಲ್ಲ ಅಂತ ಹೇಳ್ಬೇಕಾದ್ರೆ ಅಪ್ಸೆಟ್ ಆಗಿ ಹೋಗ್ಬೇಕಾಗಿದ್ದ ಪ್ರೋಗ್ರಾಮ್ ಹಾಗೆ ಎಲ್ಲರೂ ನಗೋಳೋದಕ್ಕೆ ಶುರು ಮಾಡ್ತಾರೆ. ತನಗೆ ಚಿಕ್ಕ ವಯಸ್ಸಿನಲ್ಲಿ ಲೂಸರ್ ಅಂತ ಹೆಸರನ್ನ ಕೊಟ್ರಲ್ವಾ, ಆ ಗಲಾಟೀಸ್ ಗಳನ್ನ ನೋಡಿ ನೀವೆಲ್ಲರೂ ಹೇಗೆ ಇರ್ತಿದ್ದೀರಾ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ತುಂಬಾನೇ ಹ್ಯಾಪಿ ಆಗಿರ್ತಿದ್ದೀನಿ, ಖುಷಿಯಾಗಿರ್ತಿದ್ದೀನಿ, ನನ್ನ ಸಂತೋಷ ನನ್ನ ಕೈಯಲ್ಲಿ ಹೋಗ್ರೇಲೆ ಅಂತ ಆ ಗಲಾಟೀಸ್ ಗಳನ್ನ ನೋಡಿ ಬೈತಾಳೆ. ನಂತರ ಒಬ್ಬ ನಮ್ಮ ಹುಡುಗಿ ಟೀನೇಜ್ ಅಲ್ಲಿ ಇರಬೇಕಾದ್ರೆ ಬಾಯ್ ಫ್ರೆಂಡ್ ಆಗಿ ಒಬ್ಬ ಇದ್ದಿರ್ತಾನಲ್ಲ, ಫಸ್ಟ್ ಬಾಯ್ ಫ್ರೆಂಡ್ ನಮ್ಮ ಹೀರೋಯಿನ್ ಹಾಗೆ ಬಿದ್ದಿರ್ಬೇಕಾದ್ರೆ ಅವಳಿಗೆ ವರ್ಜಿನ್ ಅಂತ ಹೆಸರನ್ನ ಇಟ್ಟಿರ್ತಾನಲ್ಲ, ಅದೇ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂಡ ಓವರ್ ಆಟಿಟ್ಯೂಡ್ ಅನ್ನ ತೋರಿಸ್ತಿದ್ನಲ್ಲ. ಅವನಿಗೆ ಇವಾಗ ತಲೆಯಲ್ಲಿ ಕೂದ್ಲಲ್ಲ ಇಲ್ಲ, ಎಲ್ಲವೂ ಉದ್ರೋಗ್ಬಿಟ್ಟಿದೆ. ಇವಾಗ ಅವನನ್ನು ನೋಡಿ ಅವನಿಗೂ ಬೈತಾಳೆ, ನನಗೆ ವರ್ಜಿನ್ ಅಂತ ಹೆಸರನ್ನ ಇಟ್ಟಿದ್ದು ನೀನು ತಾನೆ ಅಂತ ಬೈತಾಳೆ. ನಂತರ ಗುಲಾಮಿ ಅಂತ ಹೆಸರನ್ನ ಕೊಟ್ಟಿರ್ತಾರೆ, ಅವರಿಗೂ ಬೈತಾಳೆ. ಫ್ರೆಂಡ್ ಅಮ್ಮನಿಗೆ ಸಿಕ್ಕಾಪಟ್ಟೆ ಭಯ, ಎಲ್ಲಿ ಹುಡುಗಿಯ ಸ್ಕಾಲರ್ಶಿಪ್ ಕೆಟ್ಟೋಗ್ಬಿಡುತ್ತೋ ಅಂತ, ಅದು ಸಿಗೋದಿಲ್ವೋ, ಇದರಿಂದ ಪ್ರಾಬ್ಲಮ್ ಆಗ್ಬಿಡುತ್ತೋ ಅಂತ. ಅವಳ ಮಾತನ್ನ ಕೇಳ್ಬೇಡ ಅಂತ ಮಗಳಿಗೆ ಅಡ್ವೈಸ್ ಅನ್ನ ಮಾಡ್ತಿರ್ತಾಳೆ ಫ್ರೆಂಡ್. ಆದ್ರೆ ನಮ್ಮ ಹೀರೋಯಿನ್ ಬಿಡೋ ರೀತಿ ಇಲ್ಲ ನಾನು ಬಿಡೋದಿಲ್ಲ, ಇವಾಗ ಮಾತ್ರ ನಿನ್ನ ಮಗಳನ್ನ ನೀನು ಸಾರಿಯನ್ನ ಕೇಳೋದಕ್ಕೆ ಬಿಟ್ರೆ ಅಷ್ಟೇ, ನಾನು ಅನುಭವಿಸಿದ ಕಷ್ಟ ಎಲ್ಲವನ್ನು ಇವಳುವೆ ಅನುಭವಿಸ್ತಾವಳೆ. ನಾವು ಏನಕ್ಕಾಗಿ ಸಾರಿಯನ್ನ ಕೇಳ್ಬೇಕು, ಅದಕ್ಕೆ ಅವಶ್ಯಕತೆನೇ ಇಲ್ಲ ಅಂತ ಅಲ್ಲಿರುವ ಚಿಲ್ಡ್ರನ್ಸ್ ಎಲ್ಲರನ್ನು ವಾರಿಗೆ ಹೋಗೋಕ್ಕೂ ಮುಂಚೆ ಒಂದು ಮೋಟಿವೇಶನಲ್ ಸ್ಪೀಚ್ ಅನ್ನ ಕೊಡ್ತಾರಲ್ಲ, ಆ ರೀತಿ ಮೋಟಿವೇಶನಲ್ ಸ್ಪೀಚ್ ಅನ್ನ ಕೊಟ್ಟು ಎಲ್ಲ ಮಕ್ಕಳನ್ನು ಎನ್ಕರೇಜ್ ಮಾಡ್ತಾವಳೆ ಹೀರೋಯಿನ್. ಹುಡುಗರಿಗೆಲ್ಲ ಶೇಮ್ ಪಪ್ಪಿ ಶೇಮ್ ಆಗ್ಬಿಡುತ್ತೆ, ಹುಡುಗಿರೆಲ್ಲ ತುಂಬಾನೇ ಎಂಜಾಯ್ ಮಾಡ್ತಾರೆ, ಮೋಟಿವೇಟ್ ಆಗ್ತಾರೆ. ಸ್ವಲ್ಪ ಟೈಮ್ ಹಿಂದೆವರೆಗೂ ಈ ಹುಡುಗಿ ಸಿಕ್ಕಾಪಟ್ಟೆ ಬೇಜಾರಲ್ಲಿ ಇರ್ತಿದ್ಲು, ಬಿಟ್ರೆ ಹೋಗಿ ತನ್ನನ್ನು ತಾನೇ ಕುಂತ್ಕೊಬಿಡ್ತಿದ್ಲು. ಆದ್ರೆ ಅದನ್ನ ಕಾಮಿಡಿ ಮಾಡಿ ಫನ್ ಮಾಡಿ ಇವಾಗ ಅವಳನ್ನ ಟೋಟಲ್ ಆಗಿ ಚೇಂಜ್ ಮಾಡಿ ಅದನ್ನ ಎಂಗೇಜ್ ಆಗಿ ಮಾಡಿ ಎಲ್ಲರ ಮುಂದೆನೂ ಧೈರ್ಯವಾಗಿ ಒಂದು ಎಕ್ಸಾಂಪಲ್ ಆಗಿ ಆ ಚೆನ್ನಾಗಿ ಓದುವ ಬ್ರಿಲಿಯಂಟ್ ಹುಡುಗಿಯನ್ನ ತಂದು ಮುಂದೆ ನಿಲ್ಲಿಸಬೇಕಾದ್ರೆ ಆ ಮೈಂಡ್ ಸೆಟ್ ಇಂದ ರಿಟರ್ನ್ ಆಗ್ತಾಳೆ ಹುಡುಗಿ. ನಾನು ಕ್ಷಮೆನ ಕೇಳೋದಿಲ್ಲ, ನಾನು ಏನು ತಪ್ಪನ್ನ ಮಾಡದೆ ಕ್ಷಮೆನ ಕೇಳೋದಕ್ಕೆ ನಡೆದಿದ್ದು ಒಂದು ಹಾನೆಸ್ಟ್ ಮೂಮೆಂಟ್ ಆಫ್ ಲವ್, ಪ್ರೀತಿ. ಅದನ್ನ ತಪ್ಪಾಗಿ ಯೂಸ್ ಮಾಡ್ಕೊಂಡಿದ್ದು ಅವನೇನೆ ಅವಮಾನ ಆಗ್ಬೇಕು, ಅಸಹ್ಯವಾಗಿ ಫೀಲ್ ಮಾಡ್ಬೇಕು, ಅವನಿಗೇನೆ ಶಿಕ್ಷೆ ಸಿಗ್ಬೇಕು. ಆ ವಿಡಿಯೋವನ್ನು ವಾಟ್ಸ್ಆಪ್ ಅಲ್ಲಿ ಎಲ್ಲರಿಗೂ ಶೇರ್ ಮಾಡಿದ್ರಲ್ಲ ಅವರೆಲ್ಲ ಅಸಹ್ಯ ಪಡ್ಬೇಕು. ನಾನು ಏನಕ್ಕಾಗಿ ಅಸಹ್ಯ
ಮಾಡಬೇಕು, ನಾನು ಕ್ಷಮೆಯನ್ನ ಕೇಳೋದಿಲ್ಲ ಅಂತ ಸ್ಟ್ರಾಂಗ್ ಆಗಿ ಮಾತಾಡ್ತಾಳೆ ಹುಡುಗಿ. ಈ ರೀತಿ ಹುಡುಗಿ ಮಾತಾಡ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಕೂತಿರುವ ತುಂಬಾನೇ ಸ್ಟೂಡೆಂಟ್ಸ್ ಅವ್ರುಗಳು ಎದ್ದು ಆ ಮಕ್ಕಳು ಅವರಿಗೆ ಇಷ್ಟವಿಲ್ಲದೆ ಮಾಡ್ತಾ ಇರುವ ಕೆಲಸಗಳನ್ನ ಓಪನ್ ಆಗಿ ಹೇಳ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಂತಹ ವಿಷಯಗಳನ್ನ ಅಷ್ಟು ಈಸಿಯಾಗಿ ಹೊರಗಡೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಇವಾಗ ಎಲ್ಲರಿಗೂ ಬಾಯಿ ಬಿಟ್ಟು ಜೋರಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾರೆ, ಹೇಳ್ತಾರೆ. ಡುಮ್ಮಕ್ಕಿರುವ ಒಬ್ಬಳು ಹುಡುಗಿ ಮೇಲೆದ್ದು ನಿಂತು ನನಗೆ ಸಣ್ಣ ಆಗೋದಕ್ಕೆ ಇಷ್ಟ ಇಲ್ಲ, ನಾನು ಸಣ್ಣ ಆಗೋದಿಲ್ಲ ಅಂತ ಹೇಳ್ತಾಳೆ. ಏನೆಲ್ಲ ಅವ್ರಿಗೆ ಇಷ್ಟವಾಗೋದಿಲ್ವೋ ಅದನ್ನೆಲ್ಲ ಹೇಳ್ಕೊತಿರ್ತಾರೆ. ಇನ್ನೊಬ್ಳು ಹುಡುಗಿ ಕನ್ನಡಕ ಹಾಕೊಂಡಿರುವ ಹುಡುಗಿ ಮೇಲೆದ್ದು ನನಗೆ ಬ್ರಾ ಹಾಕೋದಂದ್ರೆ ಇಷ್ಟನೇ ಆಗೋದಿಲ್ಲ ಅಂತ ಹೇಳ್ತಾಳೆ. ಇನ್ನೊಬ್ಳು ಹುಡುಗಿ ಕನ್ನಡಕ ಹಾಕೊಂಡು ಮೇಲೆದ್ದು ನಿಂತು ಅದೇ ತಿಂಗಳಲ್ಲಿ 3 ದಿನ ಮನೆಯನ್ನ ಬಿಟ್ಟು ಹೊರಗಡೆ ಇರಿಸ್ತಾರಲ್ಲ ಅದು ನನಗೆ ಇಷ್ಟನೇ ಆಗೋದಿಲ್ಲ ಅಂತ ಹೇಳ್ತಿರುತ್ತೆ. ಇನ್ನೊಬ್ಳು ಹುಡುಗಿ ಈ ಕಣ್ಣಿಗೆ ಐಬ್ರೋವನ್ನ ಹಾಕ್ತಾರಲ್ಲ ಐಲೈನರ್, ಅದು ಇಷ್ಟ ಆಗಲ್ವಂತೆ. ಆದ್ರೆ ಅಮ್ಮ ಅವರು ಬೇಕು ಬೇಕು ಅಂತಾನೆ ಇವಳನ್ನ ಫೋರ್ಸ್ ಮಾಡಿ ಹಾಕಿ ಕೊಡ್ತಾರಂತೆ, ಅದು ಇಷ್ಟವಾಗೋದಿಲ್ವಂತೆ ಹುಡುಗಿಗೆ. ಇನ್ನೊಬ್ಬ ಚಿಕ್ಕ ಹುಡುಗ ಮೇಲೆದ್ದು ನಿಂತು ನನಗೆ ಲೆಕ್ಕಾಚಾರ ಮಾಡೋದೇ ಇಷ್ಟ ಇಲ್ಲ, ಮ್ಯಾಥಮೆಟಿಕ್ಸ್ ಇಷ್ಟ ಇಲ್ಲ ಅಂತ ಕಿರ್ಚ್ಕೊತಾನೆ. ಈ ಕಲ್ಚರ್ ಅಂತ ಹಳೆ ರೂಲ್ಸ್ ಗಳನ್ನ ಹಾಕ್ತಾರಲ್ಲ ಅದನ್ನೆಲ್ಲ ಹೊಡೆದಾಕ್ರೋ ಅಂತ ಹೇಳ್ಬೇಕಾದ್ರೆ ಮಕ್ಕಳು ಎಲ್ಲರೂ ಎನ್ಕರೇಜ್ ಆಗ್ಬಿಟ್ಟು ನಾವು ಹೊಡೆದಾಕ್ತಿವಿ, ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತೀವಿ ಅಂತ ಕಿರ್ಚ್ತಿರ್ತಾರೆ. ಸ್ವಲ್ಪ ಹೊತ್ತು ಮುಂಚೆವರೆಗೂ ಆ ಬ್ರಿಲಿಯಂಟ್ ಹುಡುಗಿನ ಈ ಹುಡುಗರು ಎಲ್ಲರೂ ಪಾಪ ಅಯೋಚೆ ಅಂತ ನೋಡ್ತಿದ್ರಲ್ವಾ, ಆದ್ರೆ ಇವಾಗ ಆ ಹುಡುಗಿನ ಹೀರೋ ರೀತಿ ನೋಡ್ತಿದ್ದಾರೆ. ಜೋರ್ ಮಾಡ್ತಿರ್ತಾರೆ ಹುಡುಗರು. ಹೆಡ್ ಮಿಸ್ ಸದ್ ಮಾಡ್ಬೇಕಾದ್ರೆ ಸೆಕ್ಯೂರಿಟೀಸ್ ಎಲ್ಲ ಅಲ್ಲಿಗೆ ಬರ್ತಾರೆ. ಅವಳನ್ನ ಹಿಡಿದು ಎಲ್ದು ಹೊರಗಡೆ ತಗೊಂಡು ಹೋಗಿ ಬಿಸಾಕಿ ಅಂತ ಹೇಳ್ಬೇಕಾದ್ರೆ ಸೆಕ್ಯೂರಿಟೀಸ್ ನಮ್ಮ ಹೀರೋಯಿನ್ ಅನ್ನ ಹಿಡಿಯೋದಕ್ಕೆ ಬರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಹತ್ರ ಬರ್ಬೇಡಿ ಅಂತ ಕೈಯಲ್ಲಿ ಮೈಕನ್ನ ಹಿಡಿದು ಅವ್ರಿಗೆ ಆಟ ಆಡಿಸ್ತಿರ್ತಾಳೆ ಅಷ್ಟೇ. ನಂತರ ಅವಳನ್ನ ಹಾಗೆ ಆರಾಮಾಗಿ ಲಿಫ್ಟ್ ಮಾಡಿ ಎತ್ಕೊಂಡು ಹೋಗ್ತಿರ್ತಾರೆ. ಆ ರೀತಿ ಹೋಗ್ತಿರ್ಬೇಕಾದ್ರೂ ಕೂಡ ಆಪೋಸಿಟ್ ಅಲ್ಲಿ ಇರುವ ಹುಡುಗರೆಲ್ಲ ಆಂಟಿ ಸೂಪರ್ ನೀವು ಸೂಪರ್ ನೀವು ಅಂತ ಹೇಳಿ ಎನ್ಕರೇಜ್ ಮಾಡ್ತಿರ್ತಾರೆ. ಸೂಪರ್ ಆಗಿ ಎಲ್ಲವೇ ನಡೆದಿರುತ್ತೆ. ಅದೇ ತರ ಗಂಡ ತಪ್ಪು ಮಾಡಿಲ್ಲ, ನಮ್ಮ ಫ್ರೆಂಡುವೇ ತಪ್ಪು ಮಾಡಿಲ್ಲ ಅನ್ನೋದನ್ನ ಸೊನಕ್ಲ ಫ್ರೆಂಡ್ ಅವಳು ಅರ್ಥ ಮಾಡ್ಕೊತಾಳೆ. ಮಗಳು ಇವಾಗ ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ಅನ್ನ ತಗೊಂಡಿರೋದನ್ನ ನೋಡ್ಬೇಕಾದ್ರೆ ಅದನ್ನ ನೋಡುವ ಅಮ್ಮ ಫ್ರೆಂಡಿಗೂ ಸ್ವಲ್ಪ ಖುಷಿ ಆಗುತ್ತೆ. ಸ್ಕಾಲರ್ಶಿಪ್ ಸಿಗೋದಿಲ್ವಾ ಅಂತ ಹೆದರ್ಕೊತಿದ್ರಲ್ವಾ, ಇವಾಗ ಅದನ್ನ ದೂರ ಇಟ್ಬಿಟ್ಟು ಮನೆಗೆ ಓಡಿ ಬಂದು ನಮ್ಮ ಹೀರೋಯಿನ್ ಅವರ ಅಮ್ಮನನ್ನ ಸಾರಿ ಅಮ್ಮ ಅಂತ ತಪ್ಕೋತಾರೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಜೊತೆ ಅವ್ರಿಗೆ ಜಗಳ ಬಂದಾಗ ಅಮ್ಮ ಅವರಿಗೂ ತುಂಬಾನೇ ಬೈದ್ಬಿಟ್ಟಿರ್ತಾರೆ ಈ ಫ್ರೆಂಡ್ಸ್. ನಂತರ ಗ್ಯಾಪ್ ಬಿಡದೆ ಮೇಲ್ಗಡೆ ಓಡಿ ಬಂದು ನಮ್ಮ ಹೀರೋಯಿನ್ ಅನ್ನು ತಪ್ಕೊಂಡು ಸಾರಿಯನ್ನ ಕೇಳ್ತಿರ್ತಾರೆ. ಆವಾಗ ಹೀರೋಯಿನ್ ಲೇ ಅಷ್ಟು ಏಟನ್ನ ನನಗೆ ಹೊಡೆದ್ರಲ್ಲ ನೀವು ಅಂತ ಕೇಳ್ತಿರ್ತಾಳೆ. ನಂತರ ಸ್ಕಾಲರ್ಶಿಪ್ ರಿಸಲ್ಟ್ ನಮ್ಮ ಬ್ರಿಲಿಯಂಟ್ ಹುಡುಗಿಗೆ ಬರುತ್ತೆ. ಅವಳಿಗೆ ಸೀಟ್ ಸಿಕ್ಬಿಟ್ಟಿದೆ 100% ಸ್ಕಾಲರ್ಶಿಪ್ ಜೊತೆಗೆ ಖರ್ಚೆ ಇಲ್ಲದೆ. ಅಮ್ಮನಿಗೂ ಮಗಳಿಗೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಈ ಕಡೆ ಅಜ್ಜಿ ಅವರು ಮನೆಯನ್ನ ಬಿಟ್ಟು ನಾನು ಖಾಲಿ ಮಾಡಿ ಹೋಗ್ತೀನಿ ಅಂತ ಹೇಳಿದವರು ಮಗಳಿಗಾಗೂ ಮೊಮ್ಮಗಳಿಗಾಗೂ ಮತ್ತೆ ಮನೆಗೇನೆ ರಿಟರ್ನ್ ಬಂದಿರ್ತಾರೆ. ಆದ್ರಿಂದ ಎಲ್ಲರಿಗೂ ಖುಷಿ ಆಗ್ತಿರುತ್ತೆ. ಇದ್ರ ಮೇಲೆ ಮದುವೆ ಬಗ್ಗೆ ಮನೆಯಲ್ಲಿ ಯಾರು ಮಾತಾಡೋದಿಲ್ಲ ಅಂತ ಆಯ್ತು. ಇದ್ರ ಮೇಲೆ ಗಂಡಸರನ್ನ ಹುಡುಕಿ ಹೋಗೋದಿಲ್ಲ ಅಂತ ಡಿಸೈನ್ ಮಾಡ್ಬಿಟ್ಟಿದ್ದಾಳೆ ಅನ್ಸುತ್ತೆ ಹೀರೋಯಿನ್. ಈ ಚಿಕ್ಕ ವಯಸ್ಸಿನೆಲ್ಲ ಒಂದು ಫೇರಿ ಟೈಲ್ ಕಥೆಯನ್ನ ನಮಗೆ ಹೇಳ್ತಾರಲ್ಲ, ಮಕ್ಕಳಿಗಾದ ಕತೆ, ಒಂದು ಕ್ರೂರವಾದ ಘೋರವಾದ ಕಪ್ಪೆ. ಆ ಕಪ್ಪೆಯನ್ನ ತಗೊಂಡು ಚೆನ್ನಾಗಿರುವ ಹುಡುಗಿ ಕಿಸನ ಮಾಡ್ಬೇಕಾದ್ರೆ ಅದು ರಾಜಕುಮಾರನಾಗಿ ಚೇಂಜ್ ಆಗುತ್ತೆ, ಪ್ರಿನ್ಸಸ್ ಅನ್ನ ಮದುವೆ ಆಗ್ತಾನೆ ಅಂತ ಒಂದು ಕತೆ ಹೋಗುತ್ತಲ್ಲ. ಅದೇ ತರನೇ ಇಲ್ಲಿ ನಮ್ಮ ಹೀರೋಯಿನ್ ಒಬ್ಳು ಪ್ರಿನ್ಸಸ್, ನಮ್ಮ ಹೀರೋಯಿನ್ ಒಬ್ಳು ರಾಜಕುಮಾರಿನೇ. ಇವಳಿಗಾದ ರಾಜಕುಮಾರನನ್ನು ಹೊರಗಡೆ ಹುಡುಕ್ತಾ ಇದ್ಲು. ಆದ್ರೆ ಇವಾಗ ಡಿಸೈಡ್ ಅನ್ನ ಮಾಡ್ಬಿಟ್ಲು, ನನಗೆ ರಾಜಕುಮಾರ ಅಂತ ಒಬ್ಬ ಬೇಡ, ನಾನೇ ರಾಜಕುಮಾರಿ, ನನಗೆ ನಾನೇನೆ ರಾಜಕುಮಾರ ಹೋಗ್ರಲ್ಲೋ ಅಂತ. ಈ ಸೊಸೈಟಿಗಾಗಿ ಒಂದು ಮದುವೆಯನ್ನ ಆಗ್ಬೇಕು ಅನ್ನುವ ಒಂದು ಸಿಚುವೇಶನ್. ಸುತ್ತಮುತ್ತ ಇರೋರ ಮುಂದೆ ಚೆನ್ನಾಗಿ ಕಾಣ್ಬೇಕು ಅಂತ, ತನಗೆ ಬರುವ ಪೇರು ಚೆನ್ನಾಗಿ ಹ್ಯಾಂಡ್ಸಮ್ ಆಗಿರ್ಬೇಕು, ಹಾಟ್ ಆಗಿರ್ಬೇಕು ಹಸ್ಬೆಂಡ್ ಅಂತ ಹುಡುಕುವ ಕಡ್ಡಾಯ. ಈ ರೀತಿ ಎಲ್ಲ ಹುಡುಕ್ಬೇಕಾಗಿರುತ್ತೆ, ಅವುವೇ ಕಡ್ಡಾಯವಾಗಿರುತ್ತೆ. ಸೊ ಈ ರೀತಿ ಯಾವುದೇ ರೀತಿಯ ಕಡ್ಡಾಯಗಳು ಇಲ್ಲದೆ ನಾನು ಮಾತ್ರ ಆರಾಮಾಗಿ ಚೆನ್ನಾಗಿ ಹ್ಯಾಪಿ ಆಗಿದ್ರೆ ಸಾಕು, ಯಾವನ ಬಗ್ಗೆನೂ ಯಾರ ಬಗ್ಗೆನೂ ನನಗೆ ಕೇರ್ ಇಲ್ಲ ಅಂತ ಇಂತಹದೊಂದು ವಿಚಿತ್ರವಾದ ಡಿಸಿಷನ್ ಅನ್ನ ನಮ್ಮ ಹೀರೋಯಿನ್ ತಗೊಂಡಿದ್ದು ಸರಿನಾ ತಪ್ಪ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲಿಗೇನೆ ಈ ಮೂವಿ ಮುಗಿಯುತ್ತೆ. ನಿಮ್ಮ ಎಲ್ಲರ ಪಾಯಿಂಟ್ ಆಫ್ ವ್ಯೂ ಏನು ಅನ್ನೋದನ್ನ ನೋಡೋಣ. ಸೊ ಬೇಗನೆ ಇನ್ನೊಂದು ಒಳ್ಳೆ ಮೂವೀಸ್ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.